ಈ ತೆರಿಗೆಗೆ ಸಂಬಂಧಪಟ್ಟಂತೆ ಟ್ಯಾಕ್ಸೇಷನ್ ಲಾ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಬಂದಂತಹ ಪ್ರಾಬ್ಲಮ್ ಅನಲೈಸಿಸ್ ಪ್ರಶ್ನೆಗಳನ್ನು ನಾನು ಅನಲೈಸ್ ಮಾಡ್ತಾ ಇದ್ದೀನಿ. ಒಂದು ವಿಡಿಯೋ ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಟುಡೇ ವಾಟ್ ಐ ಆಮ್ ಡೂಯಿಂಗ್ ಈಸ್ ಪಾರ್ಟ್ 2 ವಿಡಿಯೋ. ಸೊ ಆಲ್ರೆಡಿ 8 problems I have resolved. 8 problems I have resolved. So if you look at, this is the problem that I have resolved in my previous class. It was about speculative business. This problem was about speculative business, which I have dealt in my previous video. Today I am discussing problem number 9. Problem number 9 is actually talking about taxability. ಯಾವ ಹೆಡ್ಸ್ಗಳನ್ನು ನಾವು ಆದಾಯ ಅಂತ ಹೇಳಬೇಕು ಅನ್ನುವ ಒಂದು ಪ್ರಶ್ನೆಯನ್ನು, ಆ ಒಂದು ಕಾನ್ಸೆಪ್ಟನ್ನು ಈ ಪ್ರಾಬ್ಲಮ್ನಿಂದ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಾಬ್ಲಮ್ ಏನಿದೆ ಫಸ್ಟ್ ನೋಡೋಣ. while traveling in KSRTC bus meets with an accident and is disabled, temporarily disabled. KSRTC pays an amount of rupees 10,000 rupees as compensation. Problem is this much only. State whether the amount is revenue receipt or capital receipt. Is it a revenue receipt or capital receipt? If it is a revenue receipt, then it is taxable. If it is a capital receipt, it is not taxable. ನಾವು ಇನ್ಕಮ್ ಟ್ಯಾಕ್ಸ್ನಲ್ಲಿ 2 ವಿಭಾಗಗಳನ್ನಾಗಿ ಮಾಡ್ತೀವಿ. ಒಂದು ರೆವಿನ್ಯೂ ಅಂತ ಮಾಡ್ತೀವಿ, ಇನ್ನೊಂದು ಕ್ಯಾಪಿಟಲ್ ಮೇಲೆ ಟ್ಯಾಕ್ಸ್ ಇರೋದಿಲ್ಲ. ಇಲ್ಲಿ ರೆವೆನ್ಯೂ ರಿಸಿಪ್ಟ್ ಅಂದರೆ ಇನ್ಕಮ್ ಅಂದ್ರೆ ಏನು ಅಂಥೇಳಿ ನಾವು ಅಕಸ್ಮಾತ್ ನೋಡಬೇಕು ಅಂತಂದರೆ ವಿ ಹ್ಯಾವ್ ಟು ಸಿ ಸರ್ಟನ್ ಸೆಕ್ಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಐ ವಿಲ್ ಗೋ ಟು ದಿಸ್ ನೆಕ್ಸ್ಟ್ ಪೇಜ್ ಆ್ಯಂಡ್ ಟಾಕ್ ಅಬೌಟ್ ದಿ ರಿಲಿವೆಂಟ್ ಸೆಕ್ಷನ್ಸ್. ಚಾರ್ಜ್ ಆಫ್ ಇನ್ಕಮ್ ಟ್ಯಾಕ್ಸ್ ನೋಡಿ, Section 4 talks about charge of income tax. Section 4 talks about charge of income tax, and the income definition is available in income definition. What is income? What is income? ಅಂತ ನೀವು ನೋಡೋದಾದ್ರೆ, this is available in Section 224 of Income Tax Act. Income Tax Act 1961. ಇದರ ಡೆಫಿನೇಷನ್ 224 ಅಲ್ಲಿ ನಾವೇನು ಡಿಫೈನ್ ಮಾಡ್ತೀವಿ, ಇನ್ಕಮ್ ಅಂದ್ರೆ ಏನು? ದ ಇನ್ಕಮ್ ಈಸ್ ನಂಬರ್ 1 ಪ್ರಾಫಿಟ್ಸ್ ಅಂಡ್ ಗೇನ್ಸ್. Number 2 salary. Number 3 capital gains. Capital ಬೇರೆ, capital gain ಬೇರೆ. Then perquisites, casual receipts like lottery. ಸುಮ್ಮನೆ ದುಡ್ಡು ಬರುತ್ತಲ್ಲ ಅದು. perquisites, perks, ಬೆನಿಫಿಟ್ಸ್. ಇವೆಲ್ಲವನ್ನು ನಾವೇನು ಮಾಡ್ತೀವಿ, ರೆವಿನ್ಯೂ ರಿಸಿಪ್ಟ್ ಅಂತ ತಗೊಳ್ತೀವಿ. ನಮಗೆ ಬಂದಂಥ ಆದಾಯ ಅಂತ ತಗೊಳ್ತೀವಿ. ರೆವಿನ್ಯೂ ರಿಸಿಪ್ಟ್ಸ್, ರೆವಿನ್ಯೂ ಮತ್ತು ಖರ್ಚು ತೆಗೆದು ಉಳಿಯೋದು ಇನ್ಕಮ್. ಆ್ಯಕ್ಚುಲಿ ರೆವಿನ್ಯೂ ಮತ್ತು ಖರ್ಚು ತೆಗೆದು ಉಳಿಯೋದು
ಇನ್ಕಮ್. ವ್ಯಾಪಾರಿಗಳಿಗೆ ಖರ್ಚಿರುತ್ತೆ, ಎಂಪ್ಲಾಯೀಸ್ಗೆ ಸ್ಯಾಲರಿ ಇಸ್ ದ ಕ್ರೈಟೇರಿಯಾ. ಸ್ಯಾಲರಿ ಇಸ್ ದಿ ಕ್ರೈಟೇರಿಯಾ. ಸಿ ದಿಸ್ ಇಸ್ ಹೌ ಇಟ್ ಈಸ್ ಕ್ಯಾಲ್ಕುಲೇಟೆಡ್. ಇದರಲ್ಲಿ ಈ ವಿಷಯ ಇದೆಯಾ, ಸೆಕ್ಷನ್ 24(4) ಈ ವಿಷಯ ಇದೆಯಾ ಅನ್ನೋದನ್ನು ನೋಡ್ಬೇಕು ನಾವು. ವಾಟ್ ಈಸ್ ದ್ಯಾಟ್? ದಟ್ ಈಸ್ ಕಾಂಪೆನ್ಸೇಷನ್. ನೋಡಿ, ಇಲ್ಲಿ ಇವನಿಗೆ ಸಿಕ್ಕಂತ 10,000 ರೂಪಾಯಿ ಇದು ಪರಿಹಾರ ಸಿಕ್ಕಿರೋದು, ಕಾಂಪೆನ್ಸೇಷನ್. ಪರಿಹಾರ ಲಾಭವೇನಲ್ಲ. KSRTC ಅವರು ನನ್ನ ಕಾಲು ಮುರಿದಿದ್ದಾರೆ, ಕಾಲು ಸರಿ ಮಾಡಿಸ್ಕೊಳ್ಳೋಕ್ಕೆ ಅವ್ರು ಏನು ಕೊಟ್ಟಿದ್ದಾರೆ? ಪರಿಹಾರ ಕೊಟ್ಟಿದ್ದಾರೆ. ಇಷ್ಟು ದುಡ್ಡು ತಗೊಳಪ್ಪ, ನಿನ್ನ ಕಾಲು ಸರಿ ಮಾಡ್ಕೊ. ಸೊ ಇಟ್ ಈಸ್ ಕ್ಯಾಪಿಟಲ್. ನನ್ನ ದೇಹವನ್ನು ನಾನು ಸರಿಪಡಿಸ್ಕೊಳ್ಳಿಕ್ಕೆ, ನನ್ನನ್ನು ನಾನು ಸರಿಪಡಿಸ್ಕೊಳ್ಳಿಕ್ಕೆ, ಆ ಒಂದು ಅಪಘಾತದಿಂದ ಆದಂಥ ಸರಿಪಡಿಸ್ಕೊಳ್ಳಿಕ್ಕೆ ನನಗೆ ಕೊಟ್ಟಂತಹ ಪರಿಹಾರ. ಈ ಪರಿಹಾರ ಈ ಡೆಫಿನೇಷನ್ ಒಳಗೆ ಬರೋದಿಲ್ಲ, ಈ ಡೆಫಿನೇಷನ್ ಒಳಗೆ ಬರೋದಿಲ್ಲ. ದಿಸ್ ಶುಡ್ ಬಿ ಯುವರ್ ಫಸ್ಟ್ ಪಾಯಿಂಟ್. ದಿಸ್ ಶುಡ್ ಬಿ ಯುವರ್ ಫಸ್ಟ್ ಪಾಯಿಂಟ್. ನೀವು ಏನು ಬರಿಬೇಕು ಇಲ್ಲಿ ಅಂತಂದ್ರೆ, ನಂಬರ್ 1 ಸೊಲ್ಯೂಷನ್ ಏನಾದ್ರು ಬರೆಯೋದಾದ್ರೆ 1 compensation is not a gain or profit or casual receipt etc. and hence not an income under section 2(24) of Income Tax Act 1961. This should be your first answer. ನಾವು ಮೊದಲು ಏನು ಬರೀಬೇಕಂದ್ರೆ, ಪರಿಹಾರ ಇದು ನಮಗೆ ಸಿಕ್ಕಂತಹ ಯಾವುದೇ ಏನು ಲಾಭ, ಗೇನ್ ಈ ರೀತಿ ಏನಲ್ಲ, ಕ್ಯಾಶುವಲ್ ರಿಸಿಟ್ ಲಾಟ್ರಿಯಿಂದ ಬಂದಂಥದ್ದು ಅಲ್ಲ, ಮತ್ತು ಇದು ಇನ್ಕಮ್ ಟ್ಯಾಕ್ಸ್ ಡೆಫಿನೇಷನ್ ಅಲ್ಲಿ ಕವರ್ ಆಗಿಲ್ಲ. ನಾಟ್ ಎನ್ ಇನ್ಕಮ್ ಅಂಡರ್ ಸೊ ಅಂಡ್ ಸೊ. ದಿಸ್ ಈಸ್ ಅವರ್ ಫಸ್ಟ್ ಪಾಯಿಂಟ್. ಪರಿಹಾರ ಅದು ಉತ್ಪನ್ನ ಅಲ್ಲ, ರೆವಿನ್ಯೂ ಅಲ್ಲ, ಅದು ರೆವಿನ್ಯೂ ಅಲ್ಲ ಅನ್ನೋದು ಅವರ ಫಸ್ಟ್ ಅಬ್ಸರ್ವೇಷನ್. ಆಮೇಲೆ ಲೆಟ್ ಅಸ್ ಸಿ ದಿ ಸೆಕ್ಷನ್ 4. ಸೆಕ್ಷನ್ 4 ಏನು ಹೇಳುತ್ತೆ? ಸೆಕ್ಷನ್ 4 enacts, central enacts, income tax shall be charged under any assessment year at any rate. ನೋಡಿ, ಪ್ರತಿ ವರ್ಷ ರೇಟ್ ಚೇಂಜ್ ಮಾಡ್ತಾರೆ. ಪ್ರತಿ ವರ್ಷ ನಿರ್ಮಲಾ ಸೀತಾರಾಮನ್ ಅವರು ರೇಟ್ ಚೇಂಜ್ ಮಾಡ್ತಾರೆ. ಅದನ್ನೇ ಇಲ್ಲಿ ಬರೆದಿದ್ರು, ಇನ್ಕಮ್ ಟ್ಯಾಕ್ಸ್ at the rates, those rates shall be charged for that year in accordance with and subject to provisions including additional income tax, whatever it is, of this act. Elli? In respect of total income. In respect of total income. This total income is defined in section 224. Of the previous year, ಹಿಂದಿನ ವರ್ಷದ್ದು. ಈ ವರ್ಷ ಅಸೆಸ್ಮೆಂಟ್ ಇಯರ್ ಅಂದ್ರೆ ಹೋದ ವರ್ಷದ್ದು, ಅದನ್ನು ನಾವು ನೋಡಬೇಕು. ದಿಸ್ ಈಸ್ ಸೆಕ್ಷನ್ 4. ಸೊ ಯುವರ್ ಸೆಕೆಂಡ್ ಪಾಯಿಂಟ್ ಕ್ಯಾನ್ ಬಿ, ಯು ಕ್ಯಾನ್ ರೈಟ್ ಸೆಕ್ಷನ್ 4. Number 2. As per section 4, only income is considered for income tax calculation. Only income. It is total income from all sources. ನಾವೇನು ಹೇಳ್ಬೋದು ಇದಕ್ಕೆ? ಇನ್ಕಮ್ ಫ್ರಾಮ್ ಆಲ್ sources. This is actually taxable amount. Point number 2.
Now let us see here what section, other section. Section 56(2)(8). All are from income tax only. Section 56(2)(8) says income by way of interest received on compensation. ಯಾವುದೇ ಪರಿಹಾರದ ಮೇಲೆ ಬಡ್ಡಿ ಬಂದ್ರೆ ಆ ಬಡ್ಡಿ ಟ್ಯಾಕ್ಸೇಬಲ್. ಆರ್ ಎನ್ಹಾನ್ಸ್ಡ್ ಕಾಂಪೆನ್ಸೇಷನ್ ರೆಫರ್ಡ್ ಟು ಇನ್ ಸೆಕ್ಷನ್ 145B. ಒಂದು ವೇಳೆ ನೀವು ತೆಗೆದುಕೊಂಡಂತಹ ಪರಿಹಾರವನ್ನು ಬ್ಯಾಂಕಲ್ಲಿ ಇಟ್ರಿ ಅಂತ ಇಟ್ಕೊಳ್ಳಿ, ಖರ್ಚು ಮಾಡಲಿಲ್ಲ, ಇಟ್ಟರೆ ಅದಕ್ಕೆ ಏನು ಬರುತ್ತೆ, ಬಡ್ಡಿ ಬರುತ್ತೆ. ಆ ಬಡ್ಡಿ ಟ್ಯಾಕ್ಸೇಬಲ್, ದಟ್ ಇಂಟ್ರೆಸ್ಟ್ ಈಸ್ ಟ್ಯಾಕ್ಸೇಬಲ್ ಅಂತ ಹೇಳಿ ಸೆಕ್ಷನ್ 56(2)(b) ಹೇಳುತ್ತೆ. ದಿಸ್ ಆಲ್ಸೋ ವಿಲ್ ರೈಟ್ ಹಿಯರ್. Only interest earned, only interest earned by the deposit of, by the deposit of compensation amount is taxable, is taxable as per section 56, as per section 56. ಇಷ್ಟು ಬರೆದ್ರೆ ಸಾಕು. ಆಲ್ ದೀಸ್ ಥಿಂಗ್ಸ್ ಇಟ್ ಇಸ್ ಹೆವನ್ಲಿ ನಾಟ್ ಪಾಸಿಬಲ್ ಟು ರೈಟ್. 2 subclause 8, 2 subclause 8. ನಾ ಇವನ್ನೆಲ್ಲ ಯಾಕೆ ಬರೀತೀನಿ ಅಂತಂದ್ರೆ ನೀವು ಯು ಕ್ಯಾನ್ ಕ್ರಾಸ್ ಚೆಕ್ ಆಲ್ ದಿಸ್, ಯು ಕ್ಯಾನ್ ಕ್ರಾಸ್ ಚೆಕ್ ಆಲ್ ದಿಸ್. ಇಲ್ಲಿ ಆ ಪರಿಹಾರದ ಮೊತ್ತವನ್ನು ನೀವು ಎಲ್ಲಾದರೂ ಡಿಪಾಸಿಟ್ ಮಾಡಿ ಲೋನ್ ಕೊಟ್ಟಿದ್ರೆ ಅದಕ್ಕೆ ಬರುವಂತಹ ಬಡ್ಡಿಗೆ ಟ್ಯಾಕ್ಸ್ ಇದೆ, ದಟ್ ಈಸ್ ಟ್ಯಾಕ್ಸೆಬಲ್. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ 145B ಏನು ಹೇಳುತ್ತೆ, ಯಾಕಂದ್ರೆ ಇಲ್ಲಿ 145B ಬರೆದಿದ್ದೀವಿ, ಅದಕ್ಕೆ 145B ಏನು ಹೇಳುತ್ತೆ ಅಂತಲೂ ಇಲ್ಲಿ ಬರೆದಿದ್ದೀನಿ ನಾನು. ಏನು, ಟ್ಯಾಕ್ಸೇಬಿಲಿಟಿ ಇನ್ ಸರ್ಟನ್ ಇನ್ಕಮ್ notwithstanding anything contained contrary to the section 145, the interest received by the assessee on any compensation. ಇದನ್ನ ಆಲ್ರೆಡಿ ಕವರ್ ಮಾಡಿದ್ದೀವಿ. Enhanced compensation as the case may be shall be deemed to be the income of the previous year. ಇದನ್ನ ನಾವು ಆಲ್ರೆಡಿ ಬರೆದಿದ್ದೀವಿ. With this we have covered. That section is 145B. Section is 145B. Only as per section 4, income tax calculation, interest earned by the deposit is also, you can write section 145B. Right? So these are the 3 points we can write first. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಅನಲೈಸಿಸ್ನ, ಈ ಪ್ರಾಬ್ಲಮ್ ಅನಲೈಸಿಸ್ನ ಮಾಡಿದ್ದೀನಿ. ನಾವು ನೋಡಿ ಸೆಕ್ಷನ್ 24 ಬರ್ದಿದ್ದೀನಿ, 224 ಬರ್ದಿದ್ದೀನಿ, ಸೆಕ್ಷನ್ 4 ಬರ್ದಿದ್ದೀನಿ, 56 ಬರ್ದಿದ್ದೀನಿ, 145 ಬರ್ದಿದ್ದೀನಿ. ನೌ ಐ ವಿಲ್ ಕಮ್ ಟು ದ ಪ್ರಾಬ್ಲಮ್. ಪ್ರಾಬ್ಲಮ್ ಈಸ್ ಲೈಕ್ ದಿಸ್. ಅವನಿಗೆ ಕೊಟ್ಟಂತಹ ಪರಿಹಾರ ಅದಕ್ಕೆ ಅದು ರೆವಿನ್ಯೂನ ಕ್ಯಾಪಿಟಲ್ ಅಂತ ನೋಡಿ. ವೈ ಎಕ್ಸಿಡೆಂಟ್ ಕಾಂಪೆನ್ಸೇಷನ್ ಈಸ್ ಎ ಕ್ಯಾಪಿಟಲ್ ರಿಸಿಪ್ಟ್, ದಿಸ್ ಆಲ್ಸೋ ಯು ಮಸ್ಟ್ ನೋ. ಇದನ್ನು ನಾವು ಕ್ಯಾಪಿಟಲ್ ಅಂತ ಯಾಕೆ ಹೇಳಬೇಕು, that reason also you must know. Accident compensation is paid for. ನಿಮ್ಮ ಕ್ಯಾಪಿಟಲ್ ಹಾಳಾಗಿರುತ್ತೆ, ಕ್ಯಾಪಿಟಲ್ನ ರಿಕೂಪ್ ಮಾಡುತ್ತೆ. ಏನಕ್ಕೆ ಕೊಡ್ತಾರೆ ಅವರು, ಯಾವುದೋ ಒಂದು ಕೈಗೋ ಕಾಲಿಗೋ, ಪರ್ಮನೆಂಟ್ ಆರ್ ಟೆಂಪರರಿ ಡಿಸೇಬಿಲಿಟಿ, ನೀವು ಡಿಸೇಬಲ್ ಆಗಿದ್ದಕ್ಕೆ, ಲಾಸ್ ಆಫ್ ಅರ್ನಿಂಗ್ ಕೆಪಾಸಿಟಿ, ಪೇನ್ ಆ್ಯಂಡ್ ಸಫರಿಂಗ್, ಈ ಉದ್ದೇಶಕ್ಕೆ ಕೊಡ್ತಾರೆ. ಆದ್ದರಿಂದ ಇದು ರೆವಿನ್ಯೂ ಅಲ್ಲ, ಇಟ್ ಈಸ್ ನಾಟ್ ಎ ರೆವಿನ್ಯೂ ಅರ್ನ್ಡ್, ಇಟ್ ಈಸ್ ಎ ಕಾಂಪೆನ್ಸೇಷನ್ ಗಿವನ್ ಟು ಯು, ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಿಕ್ಕೆ. ದಿಸ್ ರಿಪ್ಲೇಸಸ್ ಆರ್ ರಿಪೇರ್ಸ್ ದ ಲಾಸ್. ಸೊ ಇಟ್ ಈಸ್ ಎ ಕ್ಯಾಪಿಟಲ್ ಅಸೆಟ್. ಮತ್ತೆ ನೀವು ದುಡಿಯೋಕ್ಕೆ ರೆಡಿ ಆಗ್ತೀರಿ, ಯು ವಿಲ್ ಬಿಕಮ್ ಸ್ಟ್ರಾಂಗ್, ಸ್ಟಾರ್ಟಿಂಗ್ ಅರ್ನಿಂಗ್, ಅವಾಗ ರೆವೆನ್ಯೂ ಬರುತ್ತೆ. ಬಟ್ ನೀವು ರೆಡಿ ಆಗೋಕ್ಕೆ ಏನು ಖರ್ಚು ಮಾಡ್ತಿರಲ್ಲ, ಅದು ಕ್ಯಾಪಿಟಲ್ ರಿಸಿಪ್ಟ್, ಅದು ದಟ್ ಈಸ್ ಕ್ಯಾಪಿಟಲ್ ರಿಸಿಪ್ಟ್. ಅಂಡರ್ ದ ಟ್ಯಾಕ್ಸ್ ಲಾ, ಎ ರಿಸಿಪ್ಟ್ ದ್ಯಾಟ್ ಸಬ್ಸ್ಟಿಟ್ಯೂಟ್ಸ್ ಆರ್ ಕಾಂಪೆನ್ಸೇಟ್ಸ್ capital asset is capital receipt. So this is the concept. ಇದನ್ನ ನೀವು ಪಾಯಿಂಟ್ ನಂಬರ್ 4 ಬರೀಬೇಕು. This is point number 4. You have to write these things. ಯಾಕೆ ಅದನ್ನು ನಾವು ಕ್ಯಾಪಿಟಲ್ ರಿಸಿಟ್ ಅಂತ ಹೇಳ್ತೀವಿ ಅಂತ.
Then compensation for injury, disability or death is not included in section 24. ಇದನ್ನ ಇಲ್ಲೇ ಹೇಳಿದೀನಿ, ನೀವು ಇಲ್ಲಾರು ಬರ್ಕೊಳ್ಳಿ, ಇಲ್ಲಾರು ಬರ್ಕೊಳ್ಳಿ. The point I have discussed here also I have discussed this. It is not income. Compensation is not gain or profit, hence not income. Here as per section 224 ಇದನ್ನ ಇಲ್ಲಿ ಬರೀಬಹುದು. The same thing I have written here. Same thing. Since it is not specifically included and does not possess the character of income, it falls outside the scope of income. This point you can make it as 5. Therefore it is a capital gain. Therefore the last point what I can write is, after 5 I can write 6 here. 5 you see in the page. 5 below problem I have written. 6 conclusion. Hence the compensation is a capital gain. The compensation of rupees 10,000 is a capital gain, not taxable. Capital gain ಅಲ್ಲ, ಗೇನ್ ಅಂದ್ರೆ ಮತ್ತೆ ಟ್ಯಾಕ್ಸೇಬಲ್ ಆಗುತ್ತೆ. Capital receipt and not taxable ಅಂತ ಹೇಳ್ಬೋದು. ದಿಸ್ ಇಸ್ ದ ಆನ್ಸರ್. ನೋಡಿ ಇಲ್ಲಿ ನಾವೇನು ನಮ್ಮ ಇನ್ಕಮ್ ಟ್ಯಾಕ್ಸ್ನ ವ್ಯಾಖ್ಯಾನದಲ್ಲಿ ಪರಿಹಾರವನ್ನು ನಾವು ಗುರುತಿಸಿಲ್ಲ, ಆದ್ದರಿಂದ ಪರಿಹಾರ ಅದು ರೆವಿನ್ಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ 2, ಸೆಕ್ಷನ್ 4 ಪ್ರಕಾರ ಏನು ಇನ್ಕಮ್ ಮಾತ್ರ ಟ್ಯಾಕ್ಸ್ ಇರೋದು, ಆದ್ದರಿಂದ ಪರಿಹಾರಕ್ಕೆ ತೆರಿಗೆ ಇಲ್ಲ, ಆದಾಯಕ್ಕೆ ಮಾತ್ರ ತೆರಿಗೆ ಇರೋದು. ಇಲ್ಲಿ ಇದು ಪರಿಹಾರ ಆಗಿರೋದ್ರಿಂದ ತೆರಿಗೆ ಇಲ್ಲ. ಆಮೇಲೆ ಒಂದು ವೇಳೆ ಇದನ್ನು ಬರೀಬೇಕಂತೇನಿಲ್ಲ, ದಿಸ್ ಈಸ್ ಆಪ್ಷನಲ್. ಪಾಯಿಂಟ್ ನಂಬರ್ 3 ನೀವು ಬರೀಬೇಕಂತೇನಿಲ್ಲ. ಪಾಯಿಂಟ್ ನಂಬರ್ 3 ಏನು ಹೇಳುತ್ತೆ ಅಂತಂದ್ರೆ, ಕಾಂಪೆನ್ಸೇಷನ್ ಕೊಟ್ಟಂತಹ ಅಮೌಂಟನ್ನು ನೀವು ಸಾಲ ಕೊಟ್ಟು ಅದರಿಂದ ಬಡ್ಡಿ ಗಳಿಸಿದ್ರೆ ಆ ಬಡ್ಡಿ ಟ್ಯಾಕ್ಸೇಬಲ್ ಅಂತ ಹೇಳುತ್ತೆ. ಆದರೆ ಇಲ್ಲಿರ್ತಕ್ಕಂತಹ ಕಾಂಪೆನ್ಸೇಷನ್ನು ಇದೆಯಲ್ಲ, ಅದನ್ನು ನಾವು ಕ್ಯಾಪಿಟಲ್ ರಿಸಿಟ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮ ಕೈಯೋ ಕಾಲೋ ಮುರಿದು ಹೋಗಿರುತ್ತೆ, ಅದಕ್ಕೆ ಕೊಟ್ಟಂತಹ ಪರಿಹಾರವಾಗಿರೋದ್ರಿಂದ ನಾನು ರೆಡಿ ಆಗೋದಕ್ಕೆ ಕೊಟ್ಟಂತಹ ಅಮೌಂಟ್ ಅದು, ಆದ್ದರಿಂದ ಅದು ಕ್ಯಾಪಿಟಲ್ ರಿಸೀಟ್ ಆಗುತ್ತೆ ಅಂಥೇಳಿ ಬರಿಬೋದು. ಕೊನೆಯದಾಗಿ ಇದು ರೆವಿನ್ಯೂ ರಿಸೀಟ್ ಅಲ್ಲ ಮತ್ತು ಇದರ ಮೇಲೆ ತೆರಿಗೆ ವಿಧಿಸಲು ಬರುವುದಿಲ್ಲ. ದಟ್ ಈಸ್ ದ ಅಲ್ಟಿಮೇಟ್ ಆನ್ಸರ್. ಎಸ್, ನೌ ಐ ವಿಲ್ ಗೋ ಟು ಪ್ರಾಬ್ಲಮ್ ನಂಬರ್ 9A. I have solved 9. Now I am going to 9A. What is 9A? Problem number 9A. Problem number 9A is a very special problem. ಭಾಳ ಮೂಲೆಯಲ್ಲಿ ಒಂದು ಕಾನೂನು ಹಿಡ್ಕೊಂಬಂದು ನಿಮ್ಗೆ ಪ್ರಾಬ್ಲಮ್ ಕೊಟ್ಬಿಟ್ಟಿದ್ದಾರೆ. ದಟ್ ಈಸ್ ಎ ರೇರ್ ಪ್ರಾಬ್ಲಮ್. ಎ ಕಂಪನಿ ಈಸ್ ಫಾರ್ಮ್ಡ್ ಸೋಲಿ ಟು ಡೂ ದ ಬಿಸ್ನೆಸ್ ಆಫ್ building houses. Shobha developers, prestige developers. So these are all people who are building the houses. ಅಂತಹ ಒಂದು ಕಂಪನಿ and letting them on rent. ಅವರು ಬಿಲ್ಡಿಂಗ್ ಕಟ್ಟಿ ಬೇರೆದವ್ರಿಗೆ ಮಾರ್ತಾರೆ, ಇವ್ರು ಹಂಗಲ್ಲ, ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಡ್ತಾರೆ. ಏನು ಮಾಡ್ತಾರೆ? ಬಾಡಿಗೆ ಕೊಡ್ತಾರೆ. ಈಸ್ ದಿಸ್ ಇನ್ಕಮ್ ಆಫ್ ದ ಕಂಪನಿ ಟ್ಯಾಕ್ಸೇಬಲ್? ಇದು ಟ್ಯಾಕ್ಸೇಬಲ್ ಹೌದಾ? ಇದರಿಂದ ಬರುವಂತಹ ಆದಾಯ, ಬಿಲ್ಡಿಂಗ್ ಕಟ್ತಾರೆ, ಮಾರ್ತಾರೆ, ಮಾರಿದ ಮೇಲೆ ಬಾಡಿಗೆ ಬರ್ತಾ ಇರ್ತದೆ ಇವರಿಗೆ, ಇದನ್ನ ನಾವು ಟ್ಯಾಕ್ಸೇಬಲ್ ಅಮೌಂಟ್ ಅಂತ ಹೇಳ್ಬೋದಾ? ಇಫ್ ಸೊ, ಅಂಡರ್ ವಾಟ್ ಹೆಡ್ ಆಫ್ ಇನ್ಕಮ್? ನೋಡಿ, ಈಗ ರೆಂಟ್ನಿಂದ ಬರುವಂಥ ಆದಾಯವನ್ನು ನಾವು ಹೌಸ್ ಪ್ರಾಪರ್ಟಿ ಇನ್ಕಮ್ ಅಂತಲೂ ಹೇಳ್ತೀವಿ. ಇದು ಹೌಸ್ ಪ್ರಾಪರ್ಟಿ ಇನ್ಕಮ್ ಹೌದೋ ಅಲ್ವೋ ಅಂತಕ್ಕಂಥ ಒಂದು ಎಂಬಿಗ್ಯೂಟಿ ನಮ್ಮ ಇನ್ಕಮ್ ಟ್ಯಾಕ್ಸ್ ಲಾನಲ್ಲಿ ಇದೆ. ವೆನ್ ಎ ಕಂಪನಿ ಕನ್ಸ್ಟ್ರಕ್ಟ್ಸ್ ಎ ಹೌಸ್ ಆ್ಯಂಡ್ ಗಿವ್ಸ್ ದೆಮ್ ಆನ್ ರೆಂಟ್, ದ ರೆಂಟಲ್ ಇನ್ಕಮ್ ಈಸ್ ಟ್ಯಾಕ್ಸೇಬಲ್.
ದಿಸ್ ಈಸ್ ಅವರ್ ಪಾಯಿಂಟ್ ನಂಬರ್ 1. ಅಂತಹ ಬಾಡಿಗೆ ಬರುವಂತಹದ್ದು ಅದು ಟ್ಯಾಕ್ಸ್ಗೆ ಒಳಪಡುತ್ತದೆ ಆಸ್ ಪರ್ ಸೆಕ್ಷನ್ 22 ಆಫ್ ದ ಇನ್ಕಮ್ ಟ್ಯಾಕ್ಸ್. ಸೆಕೆಂಡ್ ಪಾಯಿಂಟ್, ಸೆಕ್ಷನ್ 22ರ ಪ್ರಕಾರ such income is generally taxable under income from house property. ನಾರ್ಮಲಿ ಬಾಡಿಗೆನ ನಾವು ಹೆಂಗೆ ತಗೊಳ್ತೀವಿ ಅಂತಂದ್ರೆ, ಬಾಡಿಗೆಯಿಂದ ಬಂದಂಥ ಆದಾಯವನ್ನು ನಾವು ಸೆಕ್ಷನ್ 22 ಹೇಳುವ ಪ್ರಕಾರ ಅದನ್ನು ನಾವು ನಮ್ಮ ಇತರೆ ಆದಾಯ ಅಂತ ತಗೊಳ್ತೀವಿ. ಅದರ ಹೆಡ್ಡಿಂಗ್ ಏನು? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅನ್ನೋ ಹೆಡ್ಡಿಂಗಲ್ಲಿ ತಗೊಳ್ತೀವಿ. ಆದರೆ ಈ ಒಂದು ಪ್ರಾಬ್ಲಮ್ ಆ ರೀತಿ ತಗೊಳಕ್ಕಾಗಲ್ಲ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ತಗೊಳಕ್ಕಾಗೋದಿಲ್ಲ. ನೋಡಿ, ಹವೆವರ್ ಇಫ್ ಲೆಟಿಂಗ್ ಔಟ್ ಆಫ್ ದ ಪ್ರಾಪರ್ಟಿ ಈಸ್ ದ ಮೇನ್ ಬಿಸ್ನೆಸ್ ಆಕ್ಟಿವಿಟಿ ಆಫ್ ದ ಕಂಪನಿ. ಇವ್ರದ್ದು ಮುಖ್ಯವಾದ ಬಿಸ್ನೆಸ್ ಏನು? ಬಿಸ್ನೆಸ್ ಇವ್ರದ್ದು ಮನೆ ಕಟ್ಟುವುದು, ಬಾಡಿಗೆ ಕೊಡೋದು, ಬಾಡಿಗೆ ತಗೊಳ್ಳೋದು. ಸೊ ಕಂಪನಿಯ ಆದಾಯವೇ ಬಾಡಿಗೆ ಆಗಿರ್ತದೆ. ಈಗ ನಿಮ್ಮಂಥ ಸಾಮಾನ್ಯ ಜನರಲ್ಲಿ ಹಂಗಲ್ಲ. ನಾವು ಒಂದು ಮನೆ ಕಟ್ಟಿರ್ತೀವಿ, ಮನೆ ಮೇಲೆ ಇನ್ನೊಂದು ಮನೆ ಕಟ್ತೀವಿ, ಆ ಮನೆ ಆದಾಯವನ್ನು ನಾವು ತಗೊಳ್ತೀವಿ, ನಾವು ಬೇರೆ ನೌಕರಿ ಇರ್ತದೆ, ಅಂಥದನ್ನು ನಾವು ಸೆಕ್ಷನ್ 22ನಲ್ಲಿ ಕವರ್ ಮಾಡ್ಬೋದು. ವಿಚ್ ಈಸ್ ಅನ್ ಅಡಿಷನಲ್ ಇನ್ಕಮ್, ಅದರ್ ಸೋರ್ಸ್ ಅಂತಾರೆ ಅದಕ್ಕೆ, ಅದರ್ ಸೋರ್ಸ್. ಹಿಯರ್ ಫಾರ್ ದ ಕಂಪನಿ ಇಟ್ ಈಸ್ ನಾಟ್ ಅದರ್ ಸೋರ್ಸ್. ಫಾರ್ ದ ಕಂಪನಿ, ಪಾಯಿಂಟ್ ನಂಬರ್ 1, though it is house income, it is their main source. It is their main source, not other income, not under the category of other income, not other income. This is our first point. That is the main source of income, business. So profit and loss. ಆದ್ದರಿಂದ ಈ ಹೆಡ್ ಅಲ್ಲಿ ಬರೋದಿಲ್ಲ. ಇಟ್ ಈಸ್ ನಾಟ್ ಕಮಿಂಗ್ ಅಂಡರ್ ದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್. ಅದನ್ನೇ ಈ ಒಂದು ಪ್ರಕರಣದಲ್ಲಿ ಹೇಳಿದ್ದಾರೆ. ಅಕಾರ್ಡಿಂಗ್ ಟು, ಐ ಥಿಂಕ್ ದಿಸ್ ಈಸ್ ಪಾಯಿಂಟ್ ನಂಬರ್ 1, this is point number 2, this is point number 3, and this you can write it as point number 3, and this case law you can write as point number 4. ಇದನ್ನೇ ಕೇಸ್ ಲಾನಲ್ಲೇ ಡಿಸ್ಕಸ್ ಮಾಡಿದ್ದಾರೆ. ಏನು ಡಿಸ್ಕಸ್ ಮಾಡಿದ್ದಾರೆ? ದ ಡಿಸ್ಪ್ಯೂಟ್. ಇಲ್ಲಿ ಕಂಪನಿ ಏನು ಹೇಳ್ತು, ಇಲ್ಲ ನೀವು ಇದನ್ನು ಹೌಸ್ ಪ್ರಾಪರ್ಟಿ ಅಂತಾನೆ ತಗೊಳ್ಳಿ ಅಂತ. ಹೌಸ್ ಪ್ರಾಪರ್ಟಿ ಅಂತ ತಗೊಂಡ್ರೆ ಏನಾಗುತ್ತೆ ಅಂತಂದರೆ, ಅದರಲ್ಲಿ 30% ಸ್ಟ್ಯಾಂಡರ್ಡ್ ಕಮ್ಮಿ ಮಾಡ್ಬೋದು. ನಿಮ್ಗೆ 1 ಲಕ್ಷ ಇನ್ಕಮ್ ಬರ್ತಿತ್ತು ಅಂತಂದರೆ 30% ರಿಪೇರಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ನೀವು ತೆಗೆದು ಬಿಡ್ಬೋದು. ಮುನ್ಸಿಪಲ್ ಟ್ಯಾಕ್ಸ್ ಎಲ್ಲ ಮೈನಸ್ ಮಾಡ್ಬೋದು. ಸೊ ಆ ರೀತಿ ಪ್ರಾವಧಾನ ಇದೆ ಹೌಸಿಂಗ್ ಇನ್ಕಮಲ್ಲಿ. ಅಷ್ಟು 100% ತೊಗೋಬೇಕಂತೇನಿಲ್ಲ ಲೆಕ್ಕಕ್ಕೆ. ಅದರಲ್ಲಿ ಸಮ್ ಪರ್ಸೆಂಟೇಜ್ ಯು ಕ್ಯಾನ್ ರೆಡ್ಯೂಸ್. ಅದನ್ನು ಆ ಬೆನಿಫಿಟ್ ತಗೊಳ್ಳೋಕ್ಕೆ ಈ ಕಂಪ್ನಿ ಏನು ಮಾಡಿದ್ದಾರೆ ಅಂದರೆ, ಚೆನ್ನೈ ಪ್ರಾಪರ್ಟೀಸ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್, ದೇ ಚಾಲೆಂಜ್ಡ್ ದ ಅಸೆಸ್ಮೆಂಟ್ ಆಫ್ ದಿ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್. CIT ಅಂತಂದ್ರೆ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್. ಇವರು ಅಸೆಸ್ಮೆಂಟ್ ಮಾಡಿದ್ರು, ಇಲ್ಲ ಅದು ನಿಮ್ದು ಮೇನ್ ಇನ್ಕಮ್ಮು, ಅದು ಹೌಸಿಂಗ್ ಪ್ರಾಪರ್ಟಿ ಅಲ್ಲ ಅಂತ ಹೇಳಿ ಇವರು ಅಸೆಸ್ಮೆಂಟ್ ಮಾಡಿದರು. ದ ಸೆಂಟ್ರಲ್ ಡಿಸ್ಪ್ಯೂಟ್ ವಾಸ್ ವೆದರ್ ದ ರೆಂಟಲ್ ಇನ್ಕಮ್ ಅರ್ನ್ಡ್ ಬೈ a company whose main objective as per its memorandum of association. ಏನು memorandum of association ಅಂದ್ರೆ, ಒಂದು ಕಂಪನಿಗೆ 2 ಇರ್ತವೆ. ಒಂದು AOA ಅಂತ ಇರ್ತದೆ, ಇನ್ನೊಂದು MOA ಅಂತ ಇರ್ತದೆ. MOA ಏನು ಹೇಳುತ್ತೆ ಅಂತಂದ್ರೆ, ನಾವು ಯಾವುದಕ್ಕೋಸ್ಕರ ಈ ಕಂಪನಿ ಓಪನ್ ಮಾಡಿದೀವಿ, ಏನೇನು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳುತ್ತೆ. AOA ಏನು ಹೇಳುತ್ತೆ ಅಂದರೆ, ಆ ಕಂಪನಿ ಆಡಳಿತ ಹೆಂಗಿರ್ಬೇಕು, ಸಂವಿಧಾನ ಥರ AOA. MOA ಅದರ ಉದ್ದೇಶಗಳನ್ನ ಹೇಳುತ್ತೆ. ಉದ್ದೇಶದ ಪ್ರಕಾರ ಏನು, was to acquire and let out properties. ಅದು ಮೂಲ ಉದ್ದೇಶನ ಬಿಲ್ಡಿಂಗ್ ಕಟ್ಟೋದು, ಬಾಡಿಗೆ ಕೊಡೋದು. Therefore should be taxed as income from house property under section 22. ನಮಗೆ ಇದನ್ನು ಕೊಡಿ ಅಂತ. ಪ್ರಾಫಿಟ್ಸ್ ಅಂಡ್ ಗೇನ್ಸ್ ಆಫ್ ಬಿಸ್ನೆಸ್, ಅಥವಾ ಇದನ್ನು ಹೇಳಬೇಕು ಅಥವಾ ಇದನ್ನು ಹೇಳಬೇಕು ಅಂತ ಸುಪ್ರೀಂ ಕೋರ್ಟ್ ಅಲ್ಟಿಮೇಟ್ಲಿ ಸೇಡ್
it falls under section 28. Supreme Court in this case concluded that letting of property is in fact, vastavavagi, in fact, is the business of the assessee. Business of the assessee and the company assessee. Therefore, rightly disclose the income under head of income from business. Income from business ಅನ್ನೋ ಹೆಡ್ಡಿಗೆ ಬರುತ್ತೆ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಲಾಗಿದೆ. ಇದು ಪಾಯಿಂಟ್ ನಂಬರ್ 4. ಪಾಯಿಂಟ್ ನಂಬರ್ 4ನ ಈ ಬ್ರೀಫ್ ಜಡ್ಜ್ಮೆಂಟ್ ಅನ್ನು ಬರೆದು ನೀವು ಕೆಳಗೆ ಏನು ಹೇಳ್ಬೋದು, ಪಾಯಿಂಟ್ ನಂಬರ್ 5. ಪಾಯಿಂಟ್ ನಂಬರ್ 5, therefore it comes under the revenue of rent, falls under income from business. Income from business and not from income from house property, not from income from house property. ನಾ ಯಾವಾಗ ಈ ಸಮಸ್ಯೆಗಳನ್ನ ಹೇಳ್ತೀವಿ, ಕನ್ಸರ್ನ್ ಸೆಕ್ಷನ್ ಅನ್ನು ಒಂದ್ಸಲ ಓದ್ಬೇಕು ನೀವು. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ತೆಗೆದು ಯು ಹ್ಯಾವ್ ಟು ರೀಡ್ ದೀಸ್ ಸ್ಪೆಸಿಫಿಕ್ ಸೆಕ್ಷನ್ಸ್. ಇಲ್ಲಿ ಬರುವಂಥ ಸೆಕ್ಷನ್, ಇಂಪಾರ್ಟೆಂಟ್ ಸೆಕ್ಷನ್ ಯಾವುದು? ಸೆಕ್ಷನ್ 22 ಒಂದು, ಸೆಕ್ಷನ್ 28 ಒಂದು. ಸೆಕ್ಷನ್ 28 ಇಲ್ಲಿ ಈ ಪ್ರಾಬ್ಲಮ್ಗೆ ಸೆಕ್ಷನ್ 28 ಅಪ್ಲೈ ಆಗುತ್ತೆ, ಆದರೆ ಸೆಕ್ಷನ್ 22 ಅಪ್ಲೈ ಆಗೋದಿಲ್ಲ. ಸೆಕ್ಷನ್ 22 ಅಪ್ಲೈ ಆಗೋದಿಲ್ಲ. ಸೊ ದಿಸ್ ಈಸ್ ದಿ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. Now we will go to problem 10. We will discuss problem number 10. This is talking about, I think, TDS. This is talking about problem number 10. Yes, this talks about TDS antakantadu. There is a term in income tax called TDS. ನೀವೇನಾರ ಒಂದು 25 ಲಕ್ಷದ ಕಾರ್ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಎಷ್ಟು ಟ್ಯಾಕ್ಸ್ ಆಗುತ್ತೆ ಆ ಅಮೌಂಟ್ಗೆ. ಆ ಅಮೌಂಟ್ಗೆ ಆಗೋ ಟ್ಯಾಕ್ಸ್ನಷ್ಟು ದುಡ್ಡನ್ನು ಅವ್ರು ಏನು ಮಾಡ್ತಾರೆ, ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ತೊಗೊಳ್ತಾರೆ. ಯಾರು? ಆ ಕಾರ್ ಡೀಲರ್ ತೊಗೊಂಡ್ಬಿಟ್ಟು ಅದನ್ನು ಇನ್ಕಮ್ ಟ್ಯಾಕ್ಸಿಗೆ ಕಟ್ತಾರೆ. ನೀವು ನಿಮ್ಮ ರಿಟರ್ನ್ಸ್ ಫೈಲ್ ಮಾಡುವಾಗ ಆ ಅಮೌಂಟ್ ನಿಮ್ಗೆ ವಾಪಸ್ ಬರುತ್ತೆ. ಯಾವುದೇ ಒಂದು ಅನೇಕ ಕಂಪ್ನಿಗಳಿಗೆ ಅವ್ರದ್ದು ಟ್ರಾನ್ಸಾಕ್ಷನ್ ಜಾಸ್ತಿ ಇತ್ತು ಅಂತಂದರೆ ಅವರು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ತಾರೆ. ಆಮೇಲೆ ನಿಮ್ಮ ಇಡೀ ವರ್ಷದ ಸಂಬಳ ಟ್ಯಾಕ್ಸೇಬಲ್ ಇನ್ಕಮ್ ಆಗ್ತಿತ್ತು ಅಂತಂದರೆ ನಿಮ್ಮ ಸಂಬಳದಲ್ಲೇ ಟ್ಯಾಕ್ಸ್ನ ಏನು ಮಾಡ್ತಾರೆ, ಅಡ್ವಾನ್ಸಾಗಿ ಕಟ್ ಮಾಡ್ತಾರೆ. ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್ ಅಂತಾರೆ ಅದಕ್ಕೆ. ಇದರ ಲಾಂಗ್ ಫಾರ್ಮ್ ಏನು? ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್. ಡಿಡಕ್ಷನ್ ಎಟ್ ಸೋರ್ಸ್. ನಿಮ್ಗೆ 1 ಕೋಟಿ ರೂಪಾಯಿ ಲಾಟ್ರಿ ಹೊಡಿತು ಅಂತ ಇಟ್ಕೊಳ್ಳಿ, 30% ಅಲ್ಲೇ ಕಟ್ ಮಾಡಿ ನಿಮ್ಗೆ 70 ಲಕ್ಷ ಮಾತ್ರ ಕೊಡೋದು. 30% TDS ಮಾಡಿಬಿಟ್ಟು ಇನ್ಕಮ್ ಟ್ಯಾಕ್ಸಿಗೆ ಕಳಿಸ್ಕೊಡ್ತಾರೆ. ಸೊ ದಟ್ ಈಸ್ ದ ಪ್ರಾಕ್ಟೀಸ್. ದಟ್ ಈಸ್ ವಾಟ್ ಈಸ್ ದಿ ಥಿಂಗ್. ಇಲ್ಲಿ ನೋಡೋಣ ವಾಟ್ ಹ್ಯಾಪನ್. ಕೌನ್ ಬನೇಗಾ ಕರೋಡ್ಪತಿ. ಎ TV ಚಾನಲ್ ಪೇಸ್ 25 lakhs on 1st July 2018 as prize money. As prize money. ಯಾರಿಗೆ ಕೊಡ್ತದದು? ಟು ದ ವಿನ್ನರ್ ಆಫ್ ಎ ಕ್ವಿಜ್ ಪ್ರೋಗ್ರಾಮ್ ಹೂ ವಿಲ್ ಬಿ ಎ ಮಿಲಿಯನಿಯರ್. ಇವನು ಪ್ರತಿ ವರ್ಷ ಟ್ಯಾಕ್ಸ್ ಕಟ್ತಾ ಇರ್ತಾನೆ. ಅವನು ಕೋಟ್ಯಾಧಿಪತಿಯಾಗಿ ಅವನು ಟ್ಯಾಕ್ಸ್ ಕಟ್ತಾ ಇರ್ತಾನೆ. ಆದ್ದರಿಂದ ಈಸ್ ದೇರ್ ಎನಿ ರಿಕ್ವೈರ್ಮೆಂಟ್? ಏನಾದರೂ ಅವಶ್ಯಕತೆ ಇದೆಯಾ? ಏನಕ್ಕೆ? ಟ್ಯಾಕ್ಸ್ ಡಿಡಕ್ಷನ್ ಆನ್ ದ ಪ್ರೈಸ್ ಮನಿ. ನೆನ್ಪಿಟ್ಕೊಳ್ಳಿ, ಅವನು ಶ್ರೀಮಂತ ಇರಲಿ ಬಡವ ಇರಲಿ
ಈ ರೀತಿಯಾದಂತಹ ವ್ಯವಹಾರಗಳಲ್ಲಿ TDS ಮಾಡುವುದು ಆ ವ್ಯವಹಾರ ನಡೆಸುವವರ ಆದ್ಯ ಕರ್ತವ್ಯ. ದೇ ಆರ್ ಡ್ಯೂಟಿಲಿ ಬೌಂಡ್ ಟು ಡಿಡಕ್ಟ್ ಇಟ್. ಮಿಲಿಯನ್ ಇರೋದನ್ನ ಅನಿಲ್ ಅಂಬಾನಿಗೆ ಬಂದೈತಿ 25 ಲಕ್ಷ, ಮುಖೇಶ್ ಅಂಬಾನಿಗೆ ಬಂದೈತಿ 25 ಲಕ್ಷ, ಟ್ಯಾಕ್ಸ್ ಕಟ್ಟುದಿಲ್ಲ ಅವನು, ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ತಾನೆ, ಮತ್ತ್ಯಾಕೆ ನಾನು TDS ಮಾಡಬೇಕು ಅಂತ ಹೇಳಿ ಬಿಡುವಂತಹ ಅಧಿಕಾರ ಈ TV ಚಾನಲ್ನವ್ರಿಗಿಲ್ಲ. ದಟ್ ಈಸ್ ದ ಕ್ರಕ್ಸ್ ಆಫ್ ಇಟ್. ಈ ಪ್ರಾಬ್ಲಮ್ನ ಅರ್ಥ ಇಷ್ಟೇ. ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಕಾನೂನುಗಳು ಏನಿದ್ದಾವೆ ಅವನ್ನ ಇಲ್ಲಿ ಬರೆದಿದ್ದೀನಿ ನಾನು. ಆಲ್ ದೋಸ್ ಥಿಂಗ್ಸ್ ಐ ಹ್ಯಾವ್ ರಿಟನ್. ಲೀಗಲ್ ರಿಕ್ವೈರ್ಮೆಂಟ್ಸ್ ಅಂಡರ್ ಸೆಕ್ಷನ್ 194B ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಹೇಳ್ತಿ ಸೆಕ್ಷನ್ನು? ಥ್ರೆಶೋಲ್ಡ್. ಇಫ್ ದ ಪ್ರೈಸ್ ಮನಿ ಫ್ರಮ್ ಎನಿ ಲಾಟರಿ, ಗೇಮ್ ಆರ್ ಕಾಂಟೆಸ್ಟ್, ಇದು ಹಿಯರ್ ಇಟ್ ಈಸ್ ಎ ಕಾಂಟೆಸ್ಟ್, ಎಕ್ಸೀಡ್ಸ್ 10,000 rupees. ನೀವು ಕೊಟ್ಟಂತ ಪ್ರೈಸ್ ಮನಿ 10,000 ರೂಪಾಯಿಗಿಂತ ಜಾಸ್ತಿ ಇತ್ತಂದ್ರೆ ದ ಪೇಯರ್ ಈಸ್ ಲೀಗಲಿ ಬೌಂಡ್ ಟು ಡಿಡಕ್ಟ್ TDS, ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್. ಅದನ್ನು ಕೊಡುವಂತ ವ್ಯಕ್ತಿ ಇದನ್ನಲ್ಲ, ಅವನು ಕಾನೂನಾತ್ಮಕವಾಗಿ ಬಾಧ್ಯಸ್ಥನಾಗಿರ್ತಾನೆ. ಅದರಲ್ಲಿ TDS ರಿಕವರಿ ಮಾಡಿ ಅವನೇನು ಮಾಡಬೇಕು? ಪೇಮೆಂಟ್ ಮಾಡಬೇಕು. ಬ್ಯಾಂಕಲ್ಲೂ ಅಷ್ಟೇ, ನಿಮ್ಮದು FD ಇಟ್ಟಿರ್ತೀರಿ, FD ಅಮೌಂಟ್ ಏನಾದರೂ 10,000 ರೂಪಾಯಿಗಿಂತ ಹೆಚ್ಚು ಇಂಟ್ರೆಸ್ಟನ್ನು ಅದು ಅರ್ನ್ ಮಾಡ್ತು ಅಂತಂದರೆ ಬ್ಯಾಂಕ್ ಅವರ 10,000 ರೂಪಾಯಿಗೆ TDS ಮಾಡಿ ಕಳಿಸಿಬಿಡ್ತಾರೆ. ದೇ ವಿಲ್ ಡಿಡಕ್ಟ್ ಫ್ರಮ್ ಯುವರ್ ಅಕೌಂಟ್, ಯುವರ್ ಇಂಟ್ರೆಸ್ಟ್ ಆರ್ ಯುವರ್ SB ಅಕೌಂಟ್. ಅಲ್ಲಿ ಡಿಡಕ್ಟ್ ಮಾಡಿ ಏನು ಮಾಡ್ತಾರೆ ಅವರು? ಇನ್ಕಮ್ ಟ್ಯಾಕ್ಸ್ಗೆ ಕಳಿಸ್ಕೊಡ್ತಾರೆ. 10,000ಕ್ಕಿಂತ ಹೆಚ್ಚಿದ್ರೆ ನೋಡಿ, ಮ್ಯಾಂಡೇಟರಿ ಡಿಡಕ್ಷನ್, ಕಡ್ಡಾಯವಾದಂತಹ ಏನಿದು ಕಟಾವತಿ, ಯು ಹ್ಯಾವ್ ಟು ರೈಟ್ ದಿಸ್ ಆಸ್ ಪಾಯಿಂಟ್ ನಂಬರ್ 1. This as point number 2. The obligation to deduct TDS applies uniformly to all winners. ಯಾವನರ ಇರಲಿ, ಅವನು ಕೋಟ್ಯಾಧಿಪತಿ ಇರಲಿ, ಬಡವ ಇರಲಿ. It does not matter if the recipient's total income is below taxable limit. ಬಿಡ, ಅವನಿಗೆ ಟ್ಯಾಕ್ಸ್ ಬರಲ್ಲ ಅಂತ ಹೇಳಿ ನೀವು ಬಿಡಕ್ಕೂ ಆಗಲ್ಲ. ಅವನಿಗೆ ಟ್ಯಾಕ್ಸ್ ಬರಲ್ಲ ಅಂತ ಬಿಡಕ್ಕೆ. ಆರ್ ಇಫ್ ದೇ ಆರ್ ರೆಗ್ಯುಲರ್ ಟ್ಯಾಕ್ಸ್ ಪೇಯರ್, ಇಲ್ಲ ಅವನು ಟ್ಯಾಕ್ಸ್ ಪೇ ಮಾಡ್ತಾನೆ, ಅವನಿಗೆ ಯಾಕೆ ನಾವು ರಿಕವರಿ ಮಾಡ್ಬೇಕಂತ ಬಿಡಕ್ಕೂ ಆಗೋದಿಲ್ಲ. ಯಾವನೋ ಒಬ್ಬ ಬಡವನಿಗೆ ಅವನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸೇ ಹಾಕ್ತಾ ಇರೋದಿಲ್ಲ, ಅಂಥವನಿಗೆ ಪ್ರೈಸ್ ಬಂದರೂ ಕೂಡ ನೀವೇನು ಮಾಡಬೇಕು? TDS ಮಾಡಬೇಕು. ದಟ್ ಈಸ್ ದಿ ರಿಕ್ವೈರ್ಮೆಂಟ್ ಆಫ್ ಸೆಕ್ಷನ್ 194B. ಅವಾಗೇನಾಗುತ್ತೆ? ಅವನು ಪ್ರತಿ ವರ್ಷ ರಿಟರ್ನ್ ಸಬ್ಮಿಟ್ ಮಾಡ್ತಿರ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವನೇನು ಮಾಡಬೇಕು? ಲಾಟ್ರಿ ಬಂದು ಈ ವರ್ಷ ಸುಮ್ಮನೆ ಇರಬೇಕು, ಮುಂದಿನ ವರ್ಷ ಸ್ಪೆಸಿಫಿಕ್ ಆಗಿ ಅವನು ಸ್ಪೆಷಲ್ ರಿಟರ್ನ್ ಹಾಕಬೇಕು. ಹಾಕಿದ್ರೆ ಅವನಿಗೆ ಅವನ ದುಡ್ಡು ವಾಪಸ್ ಬರುತ್ತೆ. ಟ್ಯಾಕ್ಸ್ ರೇಟ್ ಎಷ್ಟು % ಹಾಕಬೇಕು ಅನ್ನೋದು ಇದೆ ಇಲ್ಲಿ. ಫಾರ್ ವಿನ್ನರ್ಸ್ ಆಫ್ 25 lakh, ದ ಕಂಪನಿ ಮಸ್ಟ್ ಡಿಡಕ್ಟ್ 30%, ಇನ್ಕ್ಲೂಡಿಂಗ್ 4% ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್. ಸೊ 31.2% ರಿಕವರಿ ಮಾಡಬೇಕು. ಇದು ಪ್ರಾಕ್ಟಿಕಲಿ ಇರುವಂಥ ರೇಟ್. ಇದನ್ನೇನು ಬರೀಬೇಕಂತೇನಿಲ್ಲ. ಆ್ಯಕ್ಚುಲಿ ಇದನ್ನು ಎಲ್ಲಿ ಒಬ್ಬ ವ್ಯಕ್ತಿ 25 ಲಕ್ಷ ಅವನಿಗೆ ಲಾಟ್ರಿನೇ ಬರುತ್ತೆ ಅಂತಂದರೆ 15 ಲಕ್ಷದ ಮೇಲೆ ನಮಗೇನಾಗಿದೆ? 30% ಟ್ಯಾಕ್ಸ್ ಇರುತ್ತೆ. ಆದ್ದರಿಂದ 30% ರಿಕವರಿ. ನಾ ಹೇಳಿದ್ನಲ್ವಾ, 1 ಕೋಟಿ ಲಾಟ್ರಿ ಬಂದರೆ 30 ಲಕ್ಷ ರೂಪಾಯಿ, 30 ಅಲ್ಲ ಆ್ಯಕ್ಚುಲಿ 31 ಲಕ್ಷ, 32 ಅಂದಾಜು 31 ಲಕ್ಷ 20,000 ರೂಪಾಯಿ ಕಟ್ ಮಾಡಿ ಉಳಿದ ಅಮೌಂಟ್ ಅವನ ಕೈಗೆ ಕೊಡ್ತಾರೆ. ದಟ್ ಈಸ್ ಕಾನ್ಸೆಪ್ಟ್ ಆಫ್ TDS. ಎಸ್, ಇದಕ್ಕೆ ಉತ್ತರ ಎಸ್. ದ ಆನ್ಸರ್, 4th one ಏನು? ಎಸ್, ಅಂಡರ್ ದ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಲಾ ಫಾರ್ 2016, ನೋಡಿ 2026, ನಾನು ಇಲ್ಲಿ 2026 ಅಂತ ಯಾಕೆ ಬರೆದೀನಿ ಅಂದರೆ ಇಷ್ಟು ಹಳೆ ಡೇಟ್ ಏನು ನಿಮಗೆ ಕೊಡೋದಿಲ್ಲ. ಇದು ಓಲ್ಡ್ ಕ್ವಶನ್ ಪೇಪರ್ ಆಗಿರೋದ್ರೆ ಹೆಂಗಿದೆ, ಹಳೆ ಡೇಟ್ ಏನು ಕೊಡೋದಿಲ್ಲ. ದ ಕಂಪನಿ ಹ್ಯಾಸ್ ಎ ಮ್ಯಾಂಡೇಟರಿ ಲೀಗಲ್ ಡ್ಯೂಟಿ ಟು ಡಿಡಕ್ಟ್ ಎ ಟ್ಯಾಕ್ಸ್ ಎಟ್ ಸೋರ್ಸ್ ಆನ್ ದ ಪ್ರೈಸ್ ಮನಿ ಬಿಫೋರ್ ಇಟ್ ಈಸ್ ರಿಲೀಸ್, ರಿಗಾರ್ಡ್ಲೆಸ್ ಆಫ್ ವೆದರ್ ದ ರಿಸಿಪಿಯೆಂಟ್ ಈಸ್ ಎ ರೆಗ್ಯುಲರ್ ಟ್ಯಾಕ್ಸ್ ಪೇಯರ್ ಆರ್ ನಾಟ್. ಸೆಕ್ಷನ್ 194B. ಈ ಸೆಕ್ಷನ್ 194B ಕೋಡ್ ಏನಿದೆ ಅನ್ನೋದನ್ನು ನಾನು ಏನು ಮಾಡಿದ್ದೀನಿ, ಇಲ್ಲಿ ಕಾಪಿ ಮಾಡಿ ಇಟ್ಟಿದ್ದೀನಿ. ಐ ಹ್ಯಾವ್ ಕಾಪಿಡ್ ಇಟ್. ಸೇಮ್ ಥಿಂಗ್. ಇಷ್ಟ ತನಕ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನೋ ಆ ಸೆಕ್ಷನ್ ಇದು. ಆ ಸೆಕ್ಷನ್ ಹೆಡ್ಡಿಂಗ್ ಏನಿದೆ ನೋಡಿ, ವಿನ್ನಿಂಗ್ಸ್ ಫ್ರಾಮ್ ಲಾಟ್ರಿ ಆರ್ crossword puzzle. The person responsible for paying to any person any income by way of winning from any lottery or crossword prize or card game or other game of any sort in an amount exceeding, ಈ 3 ಬಿಟ್ಬಿಡಿ, ಇದು ಕರೆಕ್ಷನ್, 10,000 rupees. 10,000 rupees
shall at the time of payment thereof deduct income tax thereon at the rates in force. At the rate in force ಅಂದ್ರೆ ಈ 2016 ಅಲ್ಲಿ ಇರ್ತಕ್ಕಂಥ ರೇಟ್ ಇವು. These are all the rate in force. Provided that in a case where the winnings are wholly in kind, ಇದು ಪ್ರೊವಿಷನ್ ನಮಗೆ ಇಲ್ಲಿ ಅಪ್ಲೈ ಆಗಲ್ಲ. Partly in cash and partly in kind, but the part in cash is not sufficient to meet the liability of the deduction of tax in respect of the whole of the winnings, the person responsible for paying shall, before releasing the winnings, ensure that the tax has been paid in respect of the winnings. For example, ಇಲ್ಲಿ 1 ಕೋಟಿ ರೂಪಾಯಿ ಪ್ರೈಸ್ ಬಂತು ಅಂತ ಇಟ್ಕೊಳ್ಳಿ. ಈ 1 ಕೋಟಿ ರೂಪಾಯಿ ಪ್ರೈಸ್ನಲ್ಲಿ 90 ಲಕ್ಷ ರೂಪಾಯಿದು ಒಂದು BMW ಕಾರ್ ಕೊಡ್ತಾನೆ, BMW ಕಾರ್. ಆಮೇಲೆ 10 ಲಕ್ಷ ರೂಪಾಯಿನ ಕ್ಯಾಶ್ ಕೊಡ್ತಾನೆ. ಇಟ್ ಈಸ್ ಪೇಡ್ ಲೈಕ್ ದಿಸ್. ಈ 10 ಲಕ್ಷ ರೂಪಾಯಿ ಇದು TDSಗೆ ಹೋಗ್ಬಿಡುತ್ತೆ, ಇದು TDSಗೆ ಹೋಗುತ್ತೆ. ಆದರೆ ಇಲ್ಲಿ ಟೋಟಲ್ TDS ಎಷ್ಟು ಹೋಗ್ಬೇಕು ನಮಗೆ? 31.2 ಲ್ಯಾಕ್. 31.2 ಲ್ಯಾಕ್ ಇಷ್ಟು ನಮಗೆ TDS ಹೋಗ್ಬೇಕು 1 ಕೋಟಿ ರೂಪಾಯಿಯಲ್ಲಿ. ಆದರೆ ಇವನು BMW ಕಾರ್ ಕೊಡ್ತಾ ಇದ್ದಾನೆ, ಕ್ಯಾಶ್ ಕೊಡ್ತಾ ಇಲ್ಲ. ರಿಕವರಿ ಹೆಂಗ್ ಮಾಡೋದು? ಆವಾಗ ಪ್ರಾವಿಸೋ ಏನ್ ಹೇಳುತ್ತೆ ಅಂತಂದ್ರೆ, ಈ ಸಂದರ್ಭದಲ್ಲಿ ಇವ್ಗೇನು ಪ್ರೈಸ್ ಬಂದಿರುತ್ತಲ್ಲ, ಈ ಪಾರ್ಟಿನ ಮೊದಲೇ ಪೇಮೆಂಟ್ ಮಾಡಬೇಕು. ಎನ್ಶ್ಯೂರ್ ದ್ಯಾಟ್ ಟ್ಯಾಕ್ಸ್ ಹ್ಯಾಸ್ ಬೀನ್ ಪೇಡ್ ಇನ್ ರೆಸ್ಪೆಕ್ಟ್ ಆಫ್ ದ ವಿನ್ನಿಂಗ್ಸ್. ಈ 1 ಕೋಟಿ ರೂಪಾಯಿಗೆ 32.2 ಲ್ಯಾಕ್ ರುಪೀಸ್ನ ಇವನೇ ಕಟ್ಟಬೇಕು, ಪಾರ್ಟಿ ಕಟ್ಟಬೇಕು. ಪಾರ್ಟಿ ಕಟ್ಟಿದ್ದನ್ನು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಇವ್ನು BMW ಕಾರ್ ಕೊಡಬೇಕು ಅಂತೇಳಿ ಈ ಪ್ರೊವಿಸೋದ ಅರ್ಥ. ಕ್ಯಾಶಲ್ಲಿ ಕೊಟ್ರೆ TDS ಮಾಡ್ತೀವಿ, ಪಾರ್ಟ್ಲಿ ಕ್ಯಾಶ್ ಪಾರ್ಟ್ಲಿ ಮಟೀರಿಯಲ್ ಕೊಟ್ರೆ ಟೋಟಲ್ ವರ್ತ್ ಏನಿರ್ತದೆ ಆ ವರ್ತ್ಗೆ ಟ್ಯಾಕ್ಸು ಗೌರ್ಮೆಂಟ್ಗೆ ಫಸ್ಟ್ ಪೇಮೆಂಟ್ ಆಗುವಂಗೆ ನೋಡ್ಕೊಡೋದು ಯಾರ ಜವಾಬ್ದಾರಿ? ಒನ್ ಹೂ ಈಸ್ ಆಕ್ಚುಲಿ ಕಂಡಕ್ಟಿಂಗ್ ದೀಸ್ ಲಾಟ್ರಿ ಗೇಮ್ಸ್ ಅನ್ನೋದು ಇದರ ಅರ್ಥ. ಸೊ ದಿ ಸೇಮ್ ಥಿಂಗ್ ಐ ಹ್ಯಾವ್ ಟ್ರೈ ಟು ಎಕ್ಸ್ಪ್ಲೇನ್ ಇಟ್ ಹಿಯರ್ ಅಂಡರ್ ಪ್ರಾಬ್ಲಮ್ 10. Right? Now problem number 11. How many problems are there? Problem 11. 17 problems are there. Okay. Problem 11. Now I am into problem 11. Yes. Now let us see problem 11. What problem 11? This. The gross total income before deduction under section 80 of X, a resident individual aged 64 years is 3.2 lakh rupees. 3,20,000 rupees is the gross income. This is total income before deduction under ATC. And total income after deduction under ATC is 2,85,000 rupees, 2.85 lakh. Is it necessary for him to submit a return of income voluntarily? A return of income voluntarily. ಇಲ್ಲೇನಾಗುತ್ತೆ, ಮೊದಲು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನೀವು 5 ಲಕ್ಷ ಆಗೋ ತನಕ ಸಲ್ಲಿಸೋ ಅವಶ್ಯಕತೆ ಇರಲಿಲ್ಲ. ಇವಾಗ ನಮಗೇನಾಗಿದೆ, ಓಲ್ಡ್ ರೆಜಿಮು ನ್ಯೂ ರೆಜಿಮು ಅಂತ ಬಂದಿದೆ. ದೇರ್ ಆರ್ 2 types. One is old regime and another is new regime. Those concepts are there. Old regime and new regime concepts. Problem 11. Yes. Now, exemption thresholds. Exemption, ನಾನು ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಪ್ರೆಸೆಂಟ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಾನು ನೋಡ್ತೀನಿ. ಏನಿದೆ ಎಕ್ಸಂಪ್ಷನ್ ಥ್ರೆಶೋಲ್ಡ್ಸ್? ಫೈಲಿಂಗ್ ಈಸ್ ಮ್ಯಾಂಡೇಟರಿ ಇಫ್ ಗ್ರಾಸ್ ಇನ್ಕಮ್ exceeds the basic exemption limit. Exceeds the basic exemption limits. ನೋಡಿ, ಫೈಲಿಂಗ್ ಕಂಪಲ್ಸರಿ.
ಫೈಲಿಂಗ್ ಈಸ್ ಕಂಪಲ್ಸರಿ. ಯಾವಾಗ ಕಂಪಲ್ಸರಿ? ಇಫ್ ದ ಗ್ರಾಸ್ ಟೋಟಲ್ ಇನ್ಕಮ್ ಬಿಫೋರ್ ಡಿಡಕ್ಷನ್ ಗ್ರಾಸ್ ಇನ್ಕಮ್ಮು ಎಷ್ಟು ಕೆಳಗಡೆ ಕೊಟ್ಟಿದ್ದೀವಿ ನಾವು, ಅದು ಇದ್ರೆ ನೀವೇನು ಮಾಡಬೇಕು? ಫೈಲಿಂಗ್ ಈಸ್ ಎ ಮಸ್ಟ್ ಅಂತ. ಫೈಲಿಂಗ್ ಈಸ್ ಎ ಮಸ್ಟ್. ಯಾಕೆ ಫೈಲಿಂಗ್ ಈಸ್ ಎ ಮಸ್ಟ್? ನೀವು ಮೊದಲು ಈಗ ATC ನಂತರ ಯಾಕೆ ತಗೊಳ್ಳಲ್ಲ? ಯಾಕಂದ್ರೆ ನಾವು ATCನಲ್ಲಿ ಬರೆದಿದ್ದೆಲ್ಲ ಸರಿ ಇದೆಯೋ ಇಲ್ಲ ಅಂತ ನೋಡ್ಬೇಕು. ವಾಟ್ ಈಸ್ ATC? ದಟ್ ಈಸ್ ಎನದರ್ ಪ್ರಶ್ನೆ. ATC ನೀವು ಉಳಿತಾಯ ಎಲ್ಲ ಮಾಡ್ತಿರಲ್ಲ, ಪೋಸ್ಟ್ ಆಫೀಸಲ್ಲಿ ದುಡ್ಡು ಇಡ್ತೀರಿ, ಆಮೇಲೆ ಈ ಬಾಂಡ್ಗಳು ತೊಗೊಳ್ತೀರಿ, ಇಂದಿರಾ ವಿಕಾಸ್ ಪತ್ರ ತೊಗೊಳ್ತೀರಿ, GPF ಅಲ್ಲಿ ದುಡ್ಡು ಹಾಕ್ತೀರಿ, ಆಮೇಲೆ ಇನ್ಶೂರೆನ್ಸಲ್ಲಿ ದುಡ್ಡು ಹಾಕ್ತೀರಿ. ಇದೆಲ್ಲ ದುಡ್ಡು ಹಾಕಿದ ದುಡ್ಡನ್ನು 1.5 ಲಕ್ಷ ನೀವು ದುಡ್ಡು ಹಾಕಿ, ಮ್ಯಾಕ್ಸಿಮಮ್ 1.5 ಲಕ್ಷ ಹಾಕ್ಬೋದು. ಹಾಕಿದಂತಹ ದುಡ್ಡಿನಲ್ಲಿ 20% ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ. ಆದರೆ 20% ಏನಾಗುತ್ತೆ? 1.5 ಲಕ್ಷದ 20% ಟ್ಯಾಕ್ಸ್ ರಿಬೇಟು ನಿಮ್ಗೆ ಸಿಗುತ್ತೆ. ದಟ್ಸ್ ಹೌ ದಿ ಕ್ಯಾಲ್ಕುಲೇಷನ್. ಐ ಥಿಂಕ್ ನಾಟ್ 20%, ಇವನ್ 100%. 1.5 lakhs ಫುಲ್ ಸಿಗ್ಬೋದು, 20% ಅಲ್ಲ. ATCನಲ್ಲಿ ಹಾಕಿದೆ 1.5 lakh ಫುಲ್ ನಿಮಗೆ ಡಿಸ್ಕೌಂಟ್ ಸಿಗ್ಬೋದು. ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ದ ಡೆಪ್ತ್ ಆಫ್ಟರ್. ನಿಮ್ಮ ಕೆಲಸನೂ ಅಲ್ಲ, ನಿಮ್ಮ ಕೆಲಸನೂ ಅಲ್ಲ ಅದು ಟ್ಯಾಕ್ಸೇಷನ್ ಲಾನಲ್ಲಿ. ಅಂದರೆ ATC ಒಂದು ಡಿಡಕ್ಷನ್ ಗೌರ್ಮೆಂಟ್ ನಿಮಗೆ ಉಳಿತಾಯಕ್ಕೆ ಕೊಡ್ತದೆ. ಆ ಉಳಿತಾಯಕ್ಕೆ ಕೊಡುವಂಥ ಉಳಿತಾಯದ ಡೀಟೇಲ್ಸ್ಗಳು ನೀವು ಕೊಟ್ಟಿರ್ತೀರಲ್ಲ, ಅದು ನಿಜ ಸುಳ್ಳು ಅನ್ನೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ನೋಡಬೇಕು. ದೇರ್ಫೋರ್ ವಾಟ್ ಹ್ಯಾಪನ್ಸ್ ಈಸ್, ದಿಸ್ ಈಸ್ ಆಲ್ವೇಸ್ ಟೇಕನ್ ಎಸ್ ಎ ಕ್ರೈಟೀರಿಯಾ. ದಟ್ ಈಸ್ ಟೋಟಲ್ ಇನ್ಕಮ್ ಬಿಫೋರ್ ATC. ATC ಡಿಡಕ್ಷನ್ಗಿಂತ ಮೊದಲು. ಹೆಂಗಿರಬೇಕು ನೋಡಿ. ಓಲ್ಡ್ ಟ್ಯಾಕ್ಸ್ ರೆಜಿಮ್ ಆದರೆ ನಿಮಗೆ ಅದು 3 ಲಕ್ಷ ಇರಬೇಕು. 3 ಲಕ್ಷ ಇದ್ರೆ ನೀವು ಟ್ಯಾಕ್ಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಇದು ರಿಟರ್ನ್ಸ್ ಫೈಲ್ ಮಾಡೋ ಅವಶ್ಯಕತೆ ಇಲ್ಲ ಓಲ್ಡ್ ರೆಜಿಮ್ ಪ್ರಕಾರ. ನ್ಯೂ ರೆಜಿಮ್ ಏನು ಹೇಳುತ್ತೆ? ನ್ಯೂ ರೆಜಿಮ್ ಪ್ರಕಾರ ಅದು 4 ಲಕ್ಷ ಇದ್ರೂ ಸಾಕು. 4 ಲಕ್ಷ ಇದ್ರೂ ಸಾಕು. ಫಾರ್ ದ ಇಯರ್ 25-26 ಫೈನಾನ್ಷಿಯಲ್ ಇಯರ್, ದ ಬೇಸಿಕ್ ಎಕ್ಸಂಪ್ಷನ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಟು 4 lakhs. 4 ಲಕ್ಷ ತನಕ ನೀವು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ಒಂದು. ಆಮೇಲೆ ರಿಟರ್ನ್ ಫೈಲ್ ಮಾಡೋ ಅವಶ್ಯಕತೆನೂ ಇಲ್ಲ. ಓಲ್ಡ್ ರೆಜಿಮ್ ಆಫ್ಟ್ ಮಾಡಿದರೆ 3 lakh, ನ್ಯೂ ರೆಜಿಮ್ ಆಫ್ಟ್ ಮಾಡಿದರೆ 4 lakh. ಈಗ ಸಾಕಷ್ಟು ಜನ ಹೋದ ವರ್ಷದಿಂದ ಈ ಕನ್ಫ್ಯೂಷನ್ನಲ್ಲಿದ್ದಾರೆ. ನಾವು ನ್ಯೂ ರೆಜಿಮ್ ತೊಗೋಬೇಕಾ, ಓಲ್ಡ್ ರೆಜಿಮ್ ತೊಗೋಬೇಕಾ, ಯಾವ್ದು ಲಾಭ ಆಗುತ್ತೆ? ಈ ನ್ಯೂ ರೆಜಿಮಲ್ಲಿ ನಿಮಗೆ ಇವೆಲ್ಲ ATC ಕೆಲವು ಡಿಡಕ್ಷನ್ಗಳೆಲ್ಲ ಕೊಡೋದೇ ಇಲ್ಲ. ಓಕೆ, ನೌ ಫಾರ್ ದ ಇಯರ್ assessment year covering income so and so, it is generally not mandatory for this individual to file an income return as their gross income is below the relevant exemption. ಈಗ ನಾವು ಸೆಕೆಂಡ್ ಕಂಡೀಷನ್ ನೋಡಿದರೆ ಅವರು ಇನ್ಕಮ್ ಟ್ಯಾಕ್ಸ್ನ ರಿಟರ್ನ್ಸ್ ಫೈಲ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಬರಿಬೇಕು ನೀವು. ಸೊ ದಿಸ್ ಈಸ್ ಅವರ್ ಪಾಯಿಂಟ್ ನಂಬರ್ 1. ದಿಸ್ ಈಸ್ ಅವರ್ ಪಾಯಿಂಟ್ ನಂಬರ್ 2. ಈ ರೀತಿ ಬರಿಬೇಕು. ನೋಟ್, ಅಕಸ್ಮಾತು ಓಲ್ಡ್ ರೆಜಿಮಲ್ಲಿ ಆಗಿದ್ರೆ, ಇನ್ ಓಲ್ಡ್ ರೆಜಿಮ್ ಹಿ ಹ್ಯಾಸ್ ಟು ಫೈಲ್. ಯಾಕೆ? 3 ಲಕ್ಷ 20,000 ಇದೆ, ಆದ್ದರಿಂದ ಫೈಲ್ ಮಾಡಬೇಕಾಗಿತ್ತು. ನೀವು ಈ 2 ಪಾಯಿಂಟ್ ಬರೆದ್ರೆ ಸಾಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದೀಸ್ 2 ಆರ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಒಂದು ವೇಳೆ ಇದನ್ನು ಇಫ್ಸ್ ಆ್ಯಂಡ್ ಬಟ್ಸ್ ಹಾಕಿ ಇದನ್ನು ಬರಿಬೋದು. ಈ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು ನೋಡ್ಬಿಟ್ಟು ಇದನ್ನು ಬರಿಬೋದು. ಅಂದರೆ ನಾವು ಕನ್ನಡದಲ್ಲಿ ಹೇಳೋದಾದರೆ, ಈ ಹೊಸ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯಲ್ಲಿ ಈ ರಿಟರ್ನ್ ಫೈಲ್ ಮಾಡುವ ವ್ಯವಸ್ಥೆಯಲ್ಲಿ 2 ವಿಧಗಳಿದ್ದಾವೆ. ಒಂದು ಹಳೆಯ ಪದ್ಧತಿ, ಇನ್ನೊಂದು ಹೊಸ ಪದ್ಧತಿ. ಹಳೆಯ ಪದ್ಧತಿಯಲ್ಲಿ 3 ಲಕ್ಷ ಉತ್ಪನ್ನವಿದ್ದರೆ, ATCಗಿಂತ ಮೊದಲು 3 ಲಕ್ಷ ಉತ್ಪನ್ನವಿದ್ದರೆ, 3 ಲಕ್ಷ ಅವನ ಆದಾಯ ಇದ್ದರೆ ಅವನು ರಿಟರ್ನ್ ಫೈಲ್ ಮಾಡುವ ಅವಶ್ಯಕತೆ ಇಲ್ಲ. ಹೊಸ ನಿಯಮದ ಪ್ರಕಾರ ಆ ವ್ಯಕ್ತಿಯ ಆದಾಯವು 4 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಆವಾಗಲೂ ಅವನು ರಿಟರ್ನ್ ಫೈಲ್ ಮಾಡುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಈ ಒಂದು ಪ್ರಸಂಗದಲ್ಲಿ ಆ ವ್ಯಕ್ತಿಯ ಆದಾಯವು 3,20,000 ಇರುವುದರಿಂದ ಅವನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಈ ಪ್ರಸಂಗವು ಹಳೆಯ ಪದ್ಧತಿಗೆ ಅನುಗುಣವಾಗುತ್ತಿದ್ದರೆ
ಆಗ ಅವನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸುವುದು ಕಡ್ಡಾಯವಾಗಿತ್ತು. ಈಗಿನ ಪದ್ಧತಿಯಲ್ಲಿ ಅದು ಕಡ್ಡಾಯವಿಲ್ಲ. ಯಾಕೆಂದರೆ ಈ ಮಿತಿಯು 4 ಲಕ್ಷಕ್ಕಿರುವುದರಿಂದ ಒಂದು ವೇಳೆ ಅವನು ಹಳೆ ರೆಜಿಮ್ನ ಫಾಲೋ ಮಾಡ್ತೀನಿ ಅಂತ ಉದ್ದೇಶ ಇತ್ತಂದ್ರೆ ಅವನ ಸೇಫ್ಟಿಗೋಸ್ಕರ ಅವನು ಫೈಲ್ ಮಾಡಿ. ಯಾಕೆಂದರೆ ನೆಕ್ಸ್ಟ್ ಇಯರ್ ಅವನು ಮತ್ತೆ ಓಲ್ಡ್ ರೆಜಿಮಲ್ಲಿ ಫೈಲ್ ಮಾಡೋಕ್ಕಾಗಲ್ಲ. ದಟ್ ಈಸ್ ದಿ ಸಿಚುವೇಶನ್. ವಿಲ್ ಗೋ ಟು ಪ್ರಾಬ್ಲಮ್ ನಂಬರ್ 12. What is problem number 12? Let us see problem 12. What is problem 12? We will just check. Yes. X transferred a building to his friend. Z on December 15, 2009 on the condition that the building will be back to X after the death of Z. Monthly rental income from the building was 45,000 rupees. Monthly 45 into 12. This much of rupees, 45K into 12. 45 andre more than 4.5 lakhs plus 9. 10. Plus 90,000. So it will be around 5.4 lakh. ಒಂದು ವರ್ಷಕ್ಕೆ 5.4 lakh. ನೋಡಿ, ಇವನು ಒಂದು ಬಿಲ್ಡಿಂಗನ್ನು ಕೊಟ್ಟಿದ್ದಾನೆ. ಯಾರು? ಎಕ್ಸು ಬಿಲ್ಡಿಂಗನ್ನು ಯಾರಿಗೆ ಕೊಟ್ಟಿದ್ದಾನೆ? ಜೆಡ್ ಅವ್ರಿಗೆ ಕೊಟ್ಟಿದ್ದಾನೆ. ಲೈಫ್ ಟೈಮ್ ನೀವು ಇರೋ ತನಕ ಸ್ವಾಮಿ ನೀವು ಇದನ್ನು ಯೂಸ್ ಮಾಡಿ. ಈ ಬಿಲ್ಡಿಂಗನ್ನು ನೀವು ಅದ್ರದ್ದು ಬಾಡಿಗೆ ನೀವೇ ತಗೊಳ್ಳಿ ಅಂಥೇಳಿ ಹೇಳಿದ್ದಾನೆ. ಆಮೇಲೆ ಅವನದು ಪ್ರತಿ ವರ್ಷ 5,40,000 ರೂಪಾಯಿ ಅದಕ್ಕೆ ಬಾಡಿಗೆ ಬರ್ತಾ ಇದೆ. ಈಗ ಈ ಬಾಡಿಗೆನ ಜಡ್ನ ಹೆಸರಿಗೆ ಲೆಕ್ಕ ಮಾಡಬೇಕು ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೆ, ಎಕ್ಸ್ನ ಹೆಸರಿಗೆ ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ. ವೆದರ್ ಇಟ್ ಈಸ್ ಫಾರ್ ಎಕ್ಸ್ ಆರ್ ವೆದರ್ ಇಟ್ ಈಸ್ ಫಾರ್ ಜೆಡ್. ಮಂತ್ಲಿ rental income is taxable in the hands of X or in the hands of Z is the question. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಈಗ ಒಂದು ಸಿಚುವೇಶನ್ ಹೇಳ್ತೀನಿ ನಾನು. ಏನು ಸಿಚುವೇಶನ್ನು? ಈಗ ಒಬ್ಬ ರೈತ ಇರ್ತಾನೆ, ಅವನಿಗೆ ಇನ್ಕಮ್ ಟ್ಯಾಕ್ಸೇ ಬರೋದಿಲ್ಲ. ನನಗೆ ಇನ್ಕಮ್ ಟ್ಯಾಕ್ಸ್ ಬರ್ತದೆ. ಆದ್ದರಿಂದ ನಾನೇನು ನನ್ನ ಇನ್ಕಮ್ ಟ್ಯಾಕ್ಸ್ನ ತಪ್ಪಿಸೋದಕ್ಕೆ ಆ ರೈತನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದಂಗೆ ತೋರಿಸ್ಬಿಡ್ತೀನಿ ನಾನು. ಲೈಫ್ ಟೈಮ್ ಈ ಮನೆ ನಿನ್ನ ಹೆಸರಲ್ಲಿ ಇರಲಿ ಅಂತ, ಈ ದುಡ್ಡು ನೀನೇ ತಗೊಳ್ಳುವಂಗೆ ಅಂದಂಗೆ. ಆವಾಗ ನನಗೇನು 5.40 ಲಕ್ಷ ರೂಪಾಯಿದು ಟ್ಯಾಕ್ಸ್ ಉಳಿಯುತ್ತೆ. 30% ಆಫ್ ದ್ಯಾಟ್ ಐ ಕ್ಯಾನ್ ಸೇವ್. ದಿಸ್ ಈಸ್ ಎ ಮಿಸ್ಯೂಸ್ ಆಫ್ ಟ್ಯಾಕ್ಸಿಂಗ್ ರೂಲ್ಸ್. ಅದಕ್ಕೆ ಟ್ಯಾಕ್ಸೇಷನ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಸೆಕ್ಷನ್ 60 ಇದೆ. ಸೆಕ್ಷನ್ 60 ಇಂಥ ಎಲ್ಲ ವ್ಯವಹಾರನ ಬಂದ್ ಮಾಡ್ತದೆ. ಇಟ್ ವಿಲ್ ಸ್ಟಾಪ್. ಹೇಗೆ ಅಂತ ನೋಡ್ತೀನಿ. ಸೆಕ್ಷನ್ 60 ಓದ್ಬೇಕು ನೀವು ಫಸ್ಟ್. ಆಲ್ ಇನ್ಕಮಿಂಗ್ ಅರೈಸಿಂಗ್ ಟು ಎನಿ ಪರ್ಸನ್ ಬೈ ವರ್ಚ್ಯೂ ಆಫ್ ಎ ಟ್ರಾನ್ಸ್ಫರ್, ವೆದರ್ ರಿಕವರೇಬಲ್ ಆರ್ ನಾಟ್, ವೆದರ್ effected before or after the commencement of this act shall, where there is no transfer of asset, this is very important, no transfer of asset from which the income arises shall be chargeable to the income tax as the income of transferor and shall be included in his total income. ಇಲ್ಲಿ ಟ್ರಾನ್ಸ್ಫರರ್ ಯಾರು? ಹಿಯರ್ ಇನ್ ದಿಸ್ ಕೇಸ್ ಟ್ರಾನ್ಸ್ಫರರ್ ಎಕ್ಸ್ ಈಸ್ ದಿ ಟ್ರಾನ್ಸ್ಫರರ್. ಸೆಕ್ಷನ್ 60 ಏನು ಹೇಳುತ್ತೆ ಅಂದರೆ ಟ್ಯಾಕ್ಸ್ ಈಸ್ ಅಪ್ಲಿಕೇಬಲ್ ಟು ಹಿಮ್ ಓನ್ಲಿ. ಯಾಕೆ ಅಂತಂದರೆ ಅವನು ಅಸೆಟ್ ಟ್ರಾನ್ಸ್ಫರ್ ಮಾಡಿಲ್ಲ. ಹಿ ಹ್ಯಾಸ್ ನಾಟ್ ಟ್ರಾನ್ಸ್ಫರ್ ದ ಅಸೆಟ್. ನೋ ಟ್ರಾನ್ಸ್ಫರ್ ಆಫ್ ಅಸೆಟ್. ಅಸೆಟ್ ಏನಾಗುತ್ತೆ?
ಇವ ಸತ್ ಮೇಲೆ ವಾಪಸ್ ಇವಂಗೆ ಬರುತ್ತೆ, ಇವ ಸತ್ ಮೇಲೆ ವಾಪಸ್ಸು ಇವಂಗೆ ಬರ್ತದೆ. ಅವನು ಇರೋ ತನಕ ಉಪಯೋಗ ಮಾಡಕ್ಕೆ ಅಷ್ಟೇ ಕೊಟ್ಟಿರೋದು. ವೆನ್ ಹಿ ಈಸ್ ಅಲೈವ್ ಹಿ ಹ್ಯಾಸ್ ಗಿವನ್, ಹಿ ಹ್ಯಾಸ್ ನಾಟ್ ಆಕ್ಚುಲಿ ಟ್ರಾನ್ಸ್ಫರ್ಡ್, ಕಂಪ್ಲೀಟ್ ಟ್ರಾನ್ಸ್ಫರ್. ಸೇಲ್ ಮಾಡಿಲ್ಲ ಅವನಿಗೆ. ಸೇಲ್ ಮಾಡಿದ್ರೆ ಏನಾಗುತ್ತೆ, ಅಸೆಟ್ ಆಲ್ಸೋ ಗೆಟ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಎಕ್ಸ್ ಟು ಜೆಡ್. ಹಿಯರ್ ಅಸೆಟ್ ಈಸ್ ಇನ್ ದ ನೇಮ್ ಆಫ್ ಎಕ್ಸ್ ಓನ್ಲಿ, ಆರ್ ಹಿ ಹ್ಯಾಸ್ ನಾಟ್ ಟ್ರಾನ್ಸ್ಫರ್ಡ್ ದ ಅಸೆಟ್, ಹಿ ಹ್ಯಾಸ್ ಟ್ರಾನ್ಸ್ಫರ್ಡ್ ಓನ್ಲಿ ಲಿಮಿಟೆಡ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಆರ್ ಲಿಮಿಟೆಡ್ ಯುಟಿಲಿಟಿ ಆಫ್ ದ ಪ್ರಾಪರ್ಟಿ. ಅಸೆಟ್ ಟ್ರಾನ್ಸ್ಫರ್ ಆಗಿಲ್ಲ. ಇವಾಗ ಇನ್ನೊಂದ್ಸಲ ಓದಿದ್ರೆ ಗೊತ್ತಾಗುತ್ತೆ. ಆನ್ ದ ಕಂಡೀಷನ್ ದಟ್ ಬಿಲ್ಡಿಂಗ್ ವಿಲ್ ರಿವರ್ಟ್ ಬ್ಯಾಕ್ ಟು ಹಿಮ್, ಅಂದ್ರೆ ಇಟ್ ವಿಲ್ ಕಮ್ ಬ್ಯಾಕ್ ಟು ಹಿಮ್ ಓನ್ಲಿ. ದೇರ್ ಫೋರ್ ಅಪ್ಲಿಕೇಶನ್ ಆಫ್ ಸೆಕ್ಷನ್ 60 ಏನು ಹೇಳುತ್ತೆ ಅಂತಂದ್ರೆ ಎಕ್ಸ್ನ ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಹೇಳುತ್ತೆ. ಎಕ್ಸ್ನ ಟ್ಯಾಕ್ಸ್ ಪೇ ಮಾಡಬೇಕು. ಏನೇ ನೀವು ಅಸೆಟ್ನ ಟ್ರಾನ್ಸ್ಫರ್ ಮಾಡಿದ್ರೆ ಮಾತ್ರ ಅವನಿಗೆ ಹೋಗುತ್ತೆ, ಇಲ್ಲ ಅಂದರೆ ಅದು ಅವನಿಗೆ ಹೋಗೋದಿಲ್ಲ. ಟ್ರಾನ್ಸ್ಫರರ್ ಓನರ್ ಯಾರಿರ್ತಾನೆ ಅವನಿಗೆ ಬರ್ತದೆ, ಟ್ರಾನ್ಸ್ಫರರೇ ಇಲ್ಲಿ ಪೇ ಮಾಡಬೇಕು. ದಿಸ್ ಫೆಲೋ ಇಸ್ ಎ ಟ್ರಾನ್ಸ್ಫರಿ, ದಿಸ್ ಫೆಲೋ ಇಸ್ ಎ ಅಸೆಟ್ ಈಸ್ ನಾಟ್ ಟ್ರಾನ್ಸ್ಫರ್ಡ್, ಅಸೆಟ್ ಈಸ್ ನಾಟ್ ಟ್ರಾನ್ಸ್ಫರ್ಡ್. ಅಸೆಟ್ ಟ್ರಾನ್ಸ್ಫರ್ ಆಗಿತ್ತು ಅಂದ್ರೆ ಏನಾಕಿತ್ತು, ಇವ ಸತ್ತ ಮೇಲೆ, ಜಡ್ ಸತ್ತ ಮೇಲೆ ಇವನ ಅಸೆಟ್ ಏನಾಗೋದು ಅಂದ್ರೆ ಇವನ ಲೀಗಲ್ ರಿಪ್ರೆಸೆಂಟೇಟಿವ್ ಹೋಗೋದು, ಇವನ ಮಗನಿಗೋ ಮೊಮ್ಮಗನಿಗೋ ಯಾರಿಗೋ ಹೋಗೋದು. ಆದ್ರೆ ಇಲ್ಲಿ ಆ ರೀತಿಯ ಟ್ರಾನ್ಸ್ಫರ್ ಆಗಿಲ್ಲ, ಈ ರೀತಿಯ ಟ್ರಾನ್ಸ್ಫರ್ ಆಗಿಲ್ಲ. ದೇರ್ ಫಾರ್ ಸೆಕ್ಷನ್ 60 ಅಪ್ಲೈಸ್. ಇನ್ ದಿಸ್ ಸಿಚುಯೇಷನ್ ದ ರೆಂಟಲ್ ಇನ್ಕಮ್ ಈಸ್ ಕನ್ಸಿಡರ್ಡ್ ದ ಇನ್ಕಮ್ tax for calculation in the account of the person who transferred the building, the original owner, not the friend who receives the rent. This is based on clubbing of income. Provisions under the Indian Income Tax Act, specifically section 60, which prevents tax avoidance merely by transferring the income stream while retaining the ownership of the underlying asset. See, what is key here? Ownership is the key. Who is owner? He has to pay. ಅವ ಯಾರಿಗಾರೆ ಏನಾರ ಕೊಟ್ಟುವಲ್ನಕ್ಕೆ, ಯಾರಿಗಾರೆ ಏನಾರ ಕೊಟ್ಟುವಲ್ನಕ್ಕೆ. The fundamental principle of income from house property is that it is taxed in the hands of the legal owner of the property. House property ನಲ್ಲಿ ಲೀಗಲ್ ಓನರ್ ಇರ್ತಾನೆ, ಅವನೇ ಟ್ಯಾಕ್ಸ್ ಪೇ ಮಾಡಬೇಕು ಅನ್ನೋದನ್ನ ನಮ್ಮ ಸೆಕ್ಷನ್ 60 ಹೇಳುತ್ತೆ. ಈ ಪಾಯಿಂಟ್ಗಳನ್ನು ಬರಿಬೋದು ನೀವು. See, this is point number 1, this is point number 2. If you want to write the section, you can write point number 3. Then you can write 4th point. What is our 4th point? Here, X is liable to pay tax. X is liable to pay tax for the rents of the building, for the rent revenue, rent revenue of building. ಆ ಬಿಲ್ಡಿಂಗ್ ಇಂದ ಬರುವಂತಹ ಬಾಡಿಗೆಯ ಆದಾಯ ಏನಿದೆಯಲ್ಲ, ಆ ಆದಾಯದ ಮೇಲೆ ತೆರಿಗೆಯನ್ನು ಎಕ್ಸ್ನೇ ಭರಿಸಬೇಕಾಗುತ್ತದೆ. ಒಂದೇನು ಹೇಳುತ್ತೆ, ಈ ಒಂದು ಪ್ರಸಂಗದಲ್ಲಿ ಯಾರು ಮಾಲೀಕರಾಗಿರುತ್ತಾರೋ ಅವರೇ ತೆರಿಗೆ ವಿಧಿಸಬೇಕಾಗಿರುವುದು ಅವಶ್ಯಕತೆ ಇರುತ್ತದೆ. ಸೆಕ್ಷನ್ 60ಯ ಪ್ರಕಾರ ಈ ಒಂದು ನಿಯಮವನ್ನು ಅಳವಡಿಸಲಾಗಿದೆ. ಇಲ್ಲಿ ಮಾಲಕರು ಯಾರು ಎನ್ನುವುದು ಮಹತ್ವವೇ ಹೊರತು ಯಾರು ಉಪಯೋಗಿಸುತ್ತಾರೆ, ಅದರ ಪ್ರತಿಫಲವನ್ನು ಯಾರು ಪಡೆಯುತ್ತಾರೆ ಎನ್ನುವುದು ಮುಖ್ಯವಲ್ಲ. ಸೆಕ್ಷನ್ 60 ಹೇಳುವ ಪ್ರಕಾರ ಒಂದು ವೇಳೆ ಆ ಸ್ಥಿರಾಸ್ತಿಯು ಪೂರ್ಣ ಪ್ರಮಾಣದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ವರ್ಗಾವಣೆಗೊಂಡಿರದಿದ್ದರೆ ಮಾಲಕನೇ ಆ ಒಂದು ಉತ್ಪನ್ನದ ತೆರಿಗೆಯನ್ನು ಭರಿಸಬೇಕಾಗುತ್ತದೆ. ದಟ್ಸ್ ದ ಆನ್ಸರ್ ಫಾರ್ ಪ್ರಾಬ್ಲಮ್ ನಂಬರ್ 12. Now we will go to problem number 13. What it says. A is a resident in India. A is a resident in India, earned agricultural income from England. ವಿಜಯ್ ಮಲ್ಯನ್ ತೋಟ ಆಫ್ರಿಕಾದಲ್ಲಿ ಇದೆ ಅಂತೆ. ಹಂಗೆ ಅವ್ರದ್ದು ಭೂಮಿ ಇಂಗ್ಲೆಂಡಲ್ಲಿಯೂ ಇದೆ. ಆ ಇಂಗ್ಲೆಂಡಿನ ಒಕ್ಕಲುತನದ ಉತ್ಪನ್ನ ಅವನಿಗೆ ಬರ್ತದೆ. ಈಸ್ ಹಿ ಲಯಬಲ್ ಟು ಪೇ ಟ್ಯಾಕ್ಸ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಅವನು ಅದು ಕೃಷಿ ಉತ್ಪನ್ನವಾಗಿರುವುದರಿಂದ
ಟ್ಯಾಕ್ಸ್ಗೆ ಅರ್ಹತೆ ಇದೆಯಾ, ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾ ಬೇಡವಾ ಅಂತ. ಸೊ ಯು ಹ್ಯಾವ್ ಟು ಲುಕ್ ಆಟ್ ಅಗ್ರಿಕಲ್ಚರಲ್ ಇನ್ಕಮ್. ಅಗ್ರಿಕಲ್ಚರಲ್ ಇನ್ಕಮ್ ನೋಡಬೇಕು ಅಂತಂದ್ರೆ ನೀವು ಡೆಫಿನೇಷನ್ ಕ್ಲಾಸ್ ನೋಡಬೇಕು, ಆಮೇಲೆ ಸೆಕ್ಷನ್ 10 ನೋಡಬೇಕು. ಸೆಕ್ಷನ್ 10 ಏನು ಹೇಳುತ್ತೆ ಅಂತಂದ್ರೆ ಅಗ್ರಿಕಲ್ಚರಲ್ ಇನ್ಕಮ್ ಈಸ್ ಎಕ್ಸಮ್ಟ್ ಫ್ರಮ್ ಟ್ಯಾಕ್ಸ್ ಅಂತ ಹೇಳುತ್ತೆ. 10ರ ಪ್ರಕಾರ ಏನು ನೋಡಿ, grants exemption for agricultural income, but this exemption is strictly applicable only if the agriculture land is situated in India, therefore it is taxable. ನೋಡಿ ಇಲ್ಲಿ 1A ಡೆಫಿನೇಷನ್ ನೋಡಿ, ಡೆಫಿನೇಷನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅಗ್ರಿಕಲ್ಚರಲ್ ಇನ್ಕಮ್ ಮೀನ್ಸ್ ಎನಿ ರೆಂಟ್ ಆರ್ ರೆವೆನ್ಯೂ ಡಿರೈವ್ಡ್ ಫ್ರಮ್ ಲ್ಯಾಂಡ್ which is situated in India, which is situated in India. This condition is very important. Here, this is not situated in India, not in India. ಹಂಗಿದ್ರೆ ಏನಾಯ್ತು? So that is not a agriculture income as per Indian Income Tax Act. Okay, foreign income taxability. He is coming under this category. Income from land situated outside India, even if used for agriculture purposes, is considered as non-agricultural income for Indian tax purposes and fully taxable under other sources. ಇದು ಅದರ್ ಸೋರ್ಸಸ್ ಟ್ಯಾಕ್ಸ್ ಆಗುತ್ತೆ ಹೊರತು ಅಗ್ರಿಕಲ್ಚರಲ್ ಇನ್ಕಮ್ ಆಗೋದಿಲ್ಲ ಅನ್ನೋದು ಇದರ ಅರ್ಥ. ಸೊ ದೇರ್ ಫೋರ್ ಯು ಕ್ಯಾನ್ ಸ್ಟಾರ್ಟ್ ದ ಆನ್ಸರ್ ಬೈ ರೈಟಿಂಗ್ ದಿಸ್ ಒನ್, ರೈಟಿಂಗ್ ಸೆಕ್ಷನ್ 10, section 2(1)(a), then third one you can write it is taxable under other heads, therefore it is not exempt. Is he liable to pay tax? Answer is number 3. Next, problem number 13A. Mr. Sharma, a resident of India, receives 6 lakh rupees from agricultural land situated in Australia. How this income is treated under Income Tax Act? Problem is repeated. ಹಿಂದಿನ ಪ್ರಾಬ್ಲಮ್ ನೋಡ್ಕೊಳ್ಳಿ. ನಂಬರ್ 14, ಪ್ರಾಬ್ಲಮ್ ನಂಬರ್ 14, ಪ್ರಾಬ್ಲಮ್ ನಂಬರ್ 14. Solve any two. Okay, anyhow I have written only one problem here. Mr. M, a citizen, Indian citizen, left India for the first time. ನೋಡಿ ಇವ ಪಾಪ ಭಾರತದವನೇ, ಒಂದೇ ಸಲ ಏನಾಗಿದ್ದಾರೆ ಅಂದರೆ ಅಣ್ಣ ಅವರು ದೇಶ ಬಿಟ್ಟು ಹೋಗಿದ್ದಾರೆ 35/2013 ಫಾರ್ ದ ಪರ್ಪಸಸ್ ಆಫ್ ಪರ್ಮನೆಂಟ್ಲಿ ಸೆಟಲಿಂಗ್ ಡೌನ್ ಇನ್ ಇಂಗ್ಲೆಂಡ್. ನಮ್ಮ ದೇಶ ಬಿಟ್ಬಿಟ್ಟು ಇಂಗ್ಲೆಂಡಲ್ಲಿ ಇರೋಕ್ಕೆ ಅವರು ಹೋಗಿದ್ದಾರೆ. ಡಿಟರ್ಮೈನ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2014-15. ಫಸ್ಟ್ ಏನು ಪ್ರಾಬ್ಲಮ್ ಮಾಡಿದೆ ಅದೇ ಪ್ರಾಬ್ಲಮ್. ಅಸೆಸ್ಮೆಂಟ್ ಇಯರು, ಪ್ರೀವಿಯಸ್ ಇಯರ್ನಲ್ಲಿ ಎಷ್ಟು ದಿವಸ ಇದ್ದಾನೆ, ಸೆಕ್ಷನ್ 6(1)(a), ಸೆಕ್ಷನ್ 6(1)(c). ಅದೇ 6(1)(b) ಡೆಲೀಟ್ ಆಗಿದೆ, 6(1)(b) ಡೆಲೀಟೆಡ್. ಇದು ಅಪ್ಲೈ ಆಗೋದಿಲ್ಲ, ಇಟ್ ಈಸ್ ಡೆಲೀಟೆಡ್. ಬಿಟ್ಟುಬಿಡಿ ಇದನ್ನ. ಇವೆರಡು ರೂಲ್ ಅಪ್ಲೈ ಮಾಡ್ಬೇಕು ನೀವು. ದಿಸ್ ಇಸ್ ರೂಲ್ ನಂಬರ್ 1, ದಿಸ್ ಇಸ್ ರೂಲ್ ನಂಬರ್ 2. ಎನಿಹೌ ಇದನ್ನು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಮತ್ತೆ ಒಂದು ಸಪ್ರೇಟ್ ಶೀಟಲ್ಲಿ ಎಲ್ಲ ಇಯರ್ಗಳನ್ನು ಹಾಕಿಬಿಟ್ಟಿದ್ದೀನಿ. ಇಲ್ಲಿ ಇದರಲ್ಲಿ ಡಾಟಾ ಅನಾಲಿಸಿಸ್ ಮಾಡಿದ್ದೀನಿ ಅಷ್ಟೇ. ಅಸೆಸ್ಮೆಂಟ್ ಇಯರ್ ಈಸ್ 2014-15. ಪ್ರೀವಿಯಸ್ ಇಯರ್ ಈಸ್ ಡೆಫಿನೆಟ್ಲಿ ಇದನ್ನ ಹಿಂದಿನ ವರ್ಷ 13-14, ಅಂದರೆ 1ನೇ ಏಪ್ರಿಲ್ 13ರಿಂದ 31ನೇ ಏಪ್ರಿಲ್ 14 ತನಕ. ಆಮೇಲೆ ನಮ್ಮ ಕಂಡೀಷನ್ ಏನು ಹೇಳುತ್ತೆ? ಫಸ್ಟ್ ಕಂಡೀಷನ್ ಈಸ್ 182 days, ಸೆಕೆಂಡ್ ಕಂಡೀಷನ್ ಈಸ್ 60 days. 60 days ಇದ್ರೆ ಆಯ್ತು. ಇದು ಫುಲ್ಫಿಲ್ ಆಗ್ಬಿಟ್ಟಿದೆ. ದಿಸ್ ಇಸ್, ಯಾಕಂದ್ರೆ ಫಸ್ಟ್ ಟೈಮ್ ಹೊಂಟಾನವ, ಅಂದ್ರೆ ಹಿಂದಿನ 4 ವರ್ಷ ಅವನು ಭಾರತದಲ್ಲೇ ಇದ್ದಾನೆ. ಸೊ ದಿಸ್ 365 ಈಸ್ ಫುಲ್ಫಿಲ್ಡ್. ನೌ ಲೆಟ್ ಅಸ್ ಸಿ. ಲೆಫ್ಟ್ ಅಬ್ರಾಡ್ ಆನ್ 30th May 2013. ಅವಾಗ ಏನಾಯ್ತು? ಸ್ಟೇಡ್ ಇನ್ ಇಂಡಿಯಾ ಫಾರ್ 60 days. ನೋಡಿ, ನೀವು ಇದನ್ನು ಕ್ಯಾಲ್ಕುಲೇಷನ್ ಮಾಡಿ. ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್, ಮಾರ್ಚ್ 31, ಯಾಕಂದ್ರೆ ನಾವು ಮೇ ತಿಂಗಳಲ್ಲಿ ಹೋಗಿದ್ದಾನೆ. ಫೆಬ್ರವರಿ ನೀವೇನ್ ಮಾಡಿ, ನಾಟ್ ಮೇ 13 ಹೋಗಿದ್ದಾನೆ. ಎಸ್,
ಮೇ 13 ಹೋಗಿದ್ದಾನೆ ಅಂತಂದರೆ ಇಲ್ಲಿ ನಾವು ಎಲ್ಲಿಂದ ನೋಡಬೇಕು, 30th ಮೇ 13 ಹೋಗಿದ್ದಾನೆ. ಫಸ್ಟ್ ಲೆಫ್ಟ್ ರೆಸಿಡೆಂಟ್ ಆಫ್ ಇಂಡಿಯಾ ಆಸ್ ಫರ್ 616, ಹೆನ್ಸ್ ಫುಲ್ಫಿಲ್ಸ್ 365 days ಕಂಡೀಷನ್. ನಾವು 2014-15 2013ಗೆ ನಾವು ನೋಡಬೇಕು. 30th ಮೇಗೆ ಲೆಫ್ಟ್ ಅಬ್ರಾಡ್ ಅಂದರೆ 30th ಒಂದು ಇದರಿಂದ ನೋಡ್ಬೇಕು ನಾವು. ಐ ಹ್ಯಾವ್ ರಿಟನ್ ರಾಂಗ್ಲಿ ಹಿಯರ್, ಲೆಟ್ ಮಿ ಕರೆಕ್ಟ್ ದಿಸ್ ಇಸ್ ನಾಟ್ ಕರೆಕ್ಟ್. ಅಂದ್ರೆ ನಾವು ಎಲ್ಲಿಂದ ನೋಡಬೇಕು, ಈ ಡೇಟಿಂದ ನೋಡಬೇಕು. ಯಾವ ಡೇಟು, 1/4/2013 to 35/2013. ಯಾಕಂದ್ರೆ ಇಲ್ಲಿ 13 ಮೇಗೆ ಹೋಗಿದ್ದಾನೆ. ಹಿ ಹ್ಯಾಸ್ ಗಾನ್ ಆನ್ 13 ಮೇ. 13 ಮೇಗೆ ಹೋಗಿರೋದ್ರಿಂದ ಏನಾಯ್ತು, ನಾವು ಯು ಸಿ ಏಪ್ರಿಲಲ್ಲಿ ನಮ್ಗೆ ಎಷ್ಟು ದಿನ ಸಿಗುತ್ತೆ, 31 ದಿನ ಸಿಗುತ್ತೆ. ಮೇನಲ್ಲಿ ಎಷ್ಟು ದಿನ ಸಿಗುತ್ತೆ, ಅವನು ಹೋಗಿರೋದು 30ನೇ ತಾರೀಕು, 29 ದಿವಸನ ತಗೊಳ್ಳೋಣ. ವಿಲ್ ಟೇಕ್ ಓನ್ಲಿ 29 days. ಟೋಟಲ್ ಎಷ್ಟಾಯಿತು, ಟೋಟಲ್ ಈಸ್ 60 days. ಸೊ ಹಿ ಈಸ್ ಎಲಿಜಿಬಲ್. ಅವನು ಹಿಂದಿನ ಅಸೆಸ್ಮೆಂಟ್ ಇಯರಲ್ಲಿ ಭಾರತದಲ್ಲಿ ನಿವಾಸಿ ಅಂಥೇಳಿ ಆ ವರ್ಷದ ಏನೇನು ಇನ್ಕಮ್ ಇರುತ್ತೆ ಅದಕ್ಕೆ ನಾವು ಟ್ಯಾಕ್ಸ್ನ ಮಾಡಬಹುದು. ಯಾಕಂದರೆ ಇಲ್ಲಿ 60 days ಬಂತು, ಆಮೇಲೆ 365 days ಈಸ್ ವೆರಿ ಕ್ಲಿಯರ್. ಯಾಕಂದರೆ ಭಾರತದಲ್ಲೇ ಇದ್ದವ ಹಿಂದಿನ 4 ವರ್ಷ. ಆದ್ದರಿಂದ ಈ 60 ದಿವಸ ಇಲ್ಲೇ ಇರುವುದರಿಂದ ಅವನಿಗೇನಾಗುತ್ತೆ, ಅಕಾರ್ಡಿಂಗ್ ಟು ದಿಸ್ ಸೆಕ್ಷನ್ ಹಿ ಈಸ್ ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ಸೊ ನೀವು ಕನ್ನಡದಲ್ಲಿ ಬರೆಯೋದಾದ್ರೆ ಈ ಸೆಕ್ಷನ್ ಫಸ್ಟ್ ಬರೀರಿ. ಅಂದರೆ ಹಿಂದಿನ ವರ್ಷದಲ್ಲಿ ಪ್ರೀವಿಯಸ್ ಇಯರ್ನಲ್ಲಿ 182 ದಿವಸ ಇರಬೇಕು, ಅಥವಾ ಎರಡನೇ ಕಂಡೀಷನ್ ಅಪ್ಲೈ ಆಗಬೇಕು. ಹಿಂದಿನ ವರ್ಷ ಕನಿಷ್ಠ 60 ದಿವಸ ಇರಬೇಕು, ಆದರೆ ಹಿಂದಿನ 4 ವರ್ಷ 365 ದಿವಸ ಇರಬೇಕು. ಟೋಟಲ್ ಎಲ್ಲ ಸೇರಿ ಇದ್ರೆ ಅವನಿದ್ದಂಗೆ. ಫಸ್ಟ್ ಟೈಮ್ ಹೋಗಿರೋದ್ರಿಂದ 365 days ಇದ್ದಾನೆ ಅವನು. ಈ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಪ್ರೀವಿಯಸ್ ಇಯರಲ್ಲಿ ಈ ವರ್ಷದಲ್ಲಿ ಅವನು 60 ದಿವಸ ಇದಾನ ಇಲ್ಲ ಅಂತ ನಾವು ನೋಡ್ಬೋದು. ಆ 60 ದಿವಸ ಇರೋದನ್ನು ನಾವಿಲ್ಲಿ ಕಾಣ್ತೀವಿ. ಆದ್ದರಿಂದ 61C ಪ್ರಕಾರ ಅವನು ಈಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಈಸ್ ದೇರ್. He is resident of India. He is resident of India as per so and so. So these points, point number 3, 4, 5, 6, 7, all these points you can write. You rule ಬರೆದು ಈ ಪಾಯಿಂಟ್ಗಳನ್ನ ಬರೆದ್ರೆ ಮುಗಿದು ಹೋಯ್ತು. Section 50. Again I think it is the same problem. ಅದೇ ಥರನಾದ ಪ್ರಾಬ್ಲಮನ್ನು ಒಂದೇ ಕಡೆ ನಾನು ಕ್ಲಾಸಿಫೈ ಮಾಡಿದ್ದೀನಿ. ಇದು ಅದೇ. ಓ, ಹಿಯರ್ ಈಸ್ ನಾಟ್ ಇಂಡಿಯನ್, ಈಸ್ ನಾಟ್, ಇವನು ಭಾರತದವನಲ್ಲ, ಜಾನ್ ಎನ್ ಅಮೇರಿಕನ್. ನಾವು ಇನ್ನೊಂದು ಪ್ರಾಬ್ಲಮ್ ಇತ್ತು ನೋಡಿ ನಮ್ಮದು, ಹೂ ಈಸ್ ಅಪಾಯಿಂಟೆಡ್ ಆಸ್ ಎ ಲೆಕ್ಚರರ್ ಇನ್ KSLU. ಆ ಪ್ರಾಬ್ಲಮ್ಮು ಇದಕ್ಕೆ ಹೋಲಿಕೆ ಆಗುತ್ತೆ. ಏನು, ಅಮೇರಿಕನ್ ಸಿಟಿಜನ್ ವಾಸ್ ಅಪಾಯಿಂಟೆಡ್ ಆಸ್ ಎ ಸೀನಿಯರ್ ಸೈಂಟಿಸ್ಟ್ in 2002. On 31st January 2010 he went to Uganda. 3 ವರ್ಷ ಉಗಾಂಡಕ್ಕೆ ಹೋಗ್ಬಿಡ್ತಾನೆ ಅವನು. ಬಟ್ ಲೆಫ್ಟ್ ಹೀಸ್ ವೈಫ್ ಆ್ಯಂಡ್ ಚಿಲ್ಡ್ರನ್ ಇನ್ ಇಂಡಿಯಾ. ಇದೇನು ಸಂಬಂಧ ಬರಲ್ಲ, ಅವ್ರು ಇಲ್ಲಿ ಇರೋದು. ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್. ಆನ್ May 2011 he came back to India and took his family to Uganda on so and so. He returned to India and joined his original job on 2nd February 2013. On 2nd February 2013. Determine his residential status for the assessment year 2013-14. 2013-14 ಅಂದರೆ ಅವನ ಅಸೆಸ್ಮೆಂಟ್ ಇಯರ್ನ ನಾವು 2013-14 ತೊಗೊಂಡ್ರೆ ಪ್ರೀವಿಯಸ್ ಇಯರ್ ಏನು ತಗೋತೀವಿ, 2012-13. 2012-13 ಎಷ್ಟು ವರ್ಷ ಇದ್ದಾನೆ ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. 1st April 2012 to 31st. ಫ್ರಮ್ 1/4/2002 in India, left on 2010. On 1st May he came back 30th June. Returned on 2nd May. ನೋಡಿ, ರಿಟರ್ನ್ಡ್ ಆನ್ 2nd May. ನಮಗೇನಾಗಬೇಕು ಅಂತಂದರೆ 6 ಇದರಲ್ಲಿ ಈ ಸೆಕೆಂಡ್ ಟೈಮ್ ಬಂದು ಇಲ್ಲಿ ಏನಿದಾನಲ್ಲ ಇದು ಇಂಪಾರ್ಟೆಂಟು.
ಇದರಲ್ಲಿ ಎಷ್ಟು ದಿವಸ ಇದ್ದಾನೆ ನೋಡಿ ಅವನು 2012 58 ದಿನ ಮಾತ್ರ ಇದ್ದಾನೆ. ಈಸ್ ದೇರ್ ಫಾರ್ 58 days. ಯಾಕೆಂದ್ರೆ 2 ಏಪ್ರಿಲ್ ಬಂದ ಅವನು, ಆ ಏಪ್ರಿಲ್ ಇದು ಫೆಬ್ರವರಿಲಿ ಬಂದ, ಫೆಬ್ರವರಿಯಲ್ಲಿ 27 ದಿವಸ, ಮಾರ್ಚಲ್ಲಿ 31 ದಿವಸ, ಮಾರ್ಚಲ್ಲಿ 31 ದಿವಸ, ಎರಡೂ ಸೇರಿಸಿ ನಮಗೆ ಅವನು 58 ದಿನ ಮಾತ್ರ ಇಲ್ಲಿದ್ದಾನೆ, 58 ದಿನ ಮಾತ್ರ ಇಂಡಿಯಾದಲ್ಲಿದ್ದಾನೆ. ಇದ್ರ ಹಿಂದೆ ಅವನು ಎಷ್ಟು ದಿನ ಇರಬೇಕು? 365 ಡೇಸ್ ಇರಬೇಕು, 365 ಡೇಸ್ ಇರಬೇಕು. ಆದರೆ ಈ 365 ಜೊತೆಗೆ ಏನು ಕಂಡೀಷನ್ ಫುಲ್ಫಿಲ್ ಆಗಬೇಕು? 60 ಡೇಸ್ ಫುಲ್ಫಿಲ್ ಆಗಬೇಕು. ಎರಡೂ ಫುಲ್ಫಿಲ್ ಆಗ್ತಾ ಇಲ್ಲ. ನಂಬರ್ 1, ಫಸ್ಟ್ ಕಂಡೀಷನ್ 61A ಈಸ್ ನಾಟ್ ಅಪ್ಲಿಕೇಬಲ್. ಸೆಕ್ಷನ್ 61A ಯಾಕೆ ನಾಟ್ ಅಪ್ಲಿಕೇಬಲ್? ಇದಕ್ಕೆ 182 ಡೇ ಬೇಕು. ಸೊ ದಿಸ್ ಈಸ್ ನಾಟ್ ಅಪ್ಲಿಕೇಬಲ್. ಎರಡನೇದು ಅಪ್ಲಿಕೇಬಲ್ ಆಗ್ಬೇಕಂದ್ರೆ 61B, ಇಲ್ಲಿ ಎರಡು ಬರ್ದಿನಿ, ದಿಸ್ ಈಸ್ ನಾಟ್ ಅಪ್ಲಿಕೇಬಲ್. 61C ಅಪ್ಲೈ ಆಗ್ಬೇಕಂದ್ರೆ ಇದು ಎ ಅಲ್ಲ, ಇದು ಎ ತೆಗೆದು ಬಿಡಿ, ಡೋಂಟ್ ರೈಟ್ ಎ ಹಿಯರ್, ದಿಸ್ ಈಸ್ 61C. 61C ಅಪ್ಲೈ ಆಗ್ಬೇಕಂದ್ರೆ ಎರಡು ಕಂಡೀಷನ್ ಅಪ್ಲೈ ಆಗಬೇಕು. ಎರಡು ಕಂಡೀಷನ್ ಅಲ್ಲಿ ಇದೇ ಕಂಡೀಷನ್ ಅಪ್ಲೈ ಆಗಲ್ಲ, 60 ಡೇಸ್ ಕಂಡೀಷನ್ ಅಪ್ಲೈ ಆಗಲ್ಲ. ಆದ್ದರಿಂದ ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ ಆ ವರ್ಷದಲ್ಲಿ ಇಲ್ಲ. ವಾಟ್ ಈಸ್ ದ ಆನ್ಸರ್? The answer what determine his residential status for the assessment year. He is not a resident. Not a resident for assessment year 13-14, 2013-2014. That is the answer that you have to write here. ನೋಡಿ, ಪ್ರೀವಿಯಸ್ ಇಯರ್ಲಿ ಅವನು ಈ ರೀತಿ ಇರಬೇಕು. ಅದೇ ಕಂಡೀಷನ್ ರಿಪೀಟ್ ಮಾಡ್ದಂಗೆ ಆಗ್ತದೆ ಪ್ರಾಬ್ಲಮ್ ನನಗೆ. ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಇಟ್ ಮೋರ್. ದೆನ್ ಪ್ರಾಬ್ಲಮ್ ನಂಬರ್ 16. ವಾಟ್ ಈಸ್ ದಿಸ್ ಪ್ರಾಬ್ಲಮ್ ನಂಬರ್ 16? ಲೆಟ್ us see. ಮಿಸ್ಟರ್ ಗೋಯಲ್, ಎ ಮ್ಯಾನೇಜರ್ ಆಫ್ ಐರನ್ ಕಂಪನಿ, has undertaken foreign tours on various occasions for companies work. ನೋಡಿ, ಈ ಪ್ರಾಬ್ಲಮ್ಮು ಇಲ್ಲಿವರೆಗೆ ನಾನು ಡಿಸ್ಕಸ್ ಮಾಡಿದ್ದೀನಲ್ಲ, ಆ ಪ್ರಾಬ್ಲಮ್ಗಳು ಬೇರೆ ಬೇರೆ. ಅಲ್ಲಿ ನಾವು ನೋಡಿದಂಥವ್ರು ಫಾರಿನರ್ ಇಂಡಿಯಾಕ್ಕೆ ಬಂದಂಥದ್ದು, ಇಲ್ಲಿ ಇಂಡಿಯಾದ ವ್ಯಕ್ತಿ ಕಂಪನಿ ಕೆಲಸಕ್ಕೆ ಹೋದಂಥದ್ದು. ಇದಕ್ಕೆ ಕಾನೂನೇ ಬೇರೆ ಅಪ್ಲೈ ಆಗುತ್ತೆ. ದ ಲಾ ಈಸ್ ಟೋಟಲಿ ಡಿಫ್ರೆಂಟ್. ಆ್ಯಂಡ್ ವಾಸ್ ಔಟ್ ಆಫ್ ಇಂಡಿಯಾ ಫಾರ್ ಟೋಟಲ್ ನಂಬರ್ ಆಫ್ 225 days ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಎಂಡಿಂಗ್ 31/3/2018. ಈ 2018-19 ಅಸೆಸ್ಮೆಂಟ್ ಇಯರು 2018-19 ಆಸ್ ಎ ನಾನ್ ರೆಸಿಡೆಂಟ್ ಫಾರ್ ದ ಅಸೆಸ್ಮೆಂಟ್ ಇಯರ್. ನೋಡಿ, ಇವನು ಹೋದ ವರ್ಷದ ಅಸೆಸ್ಮೆಂಟ್ ಇಯರ್ಗೆ ಎಲಿಜಿಬಲ್ ಆಗ್ತಾನೋ ಇಲ್ಲೋ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಲೇಮ್ ಈಸ್ ಆಸ್ ಪರ್ ಸೆಕ್ಷನ್ ಎಕ್ಸ್ಪ್ಲನೇಷನ್ 1A. ಇಲ್ಲಿ ಇದು ಯೂಸ್ ಆಗುತ್ತೆ, ಎಕ್ಸ್ಪ್ಲನೇಷನ್ 1A ಆಫ್ ಸೆಕ್ಷನ್ 1C. Therefore, the said tax year he would generally not be considered as a resident under 61C because of the specific explanation provided for Indian citizens leaving for employment. So, idu bitbidi, idu marks idradu. Don't take this. How the exception overrides section 613. Normally 613C classifies an individual as a residence. They meet two criteria: 60 days or more in financial year and 365 days in the preceding years. ಅಂದ್ರೆ 613C ಏನು 60 + 365 ರೂಲ್ ಅಂತಾರೆ. ಅದಕ್ಕೆ 60 + 365 ರೂಲ್ ಅಂತಾರೆ. ಆದರೆ ಇಲ್ಲಿ ಈ ವ್ಯಕ್ತಿಗೆ ಅಪ್ಲೈ ಆಗೋದು ಈ ಸೆಕ್ಷನಿಗೆ ಕೊಟ್ಟಂತಹ ಎಕ್ಸ್ಪ್ಲನೇಷನ್. ನೀವು ಒರಿಜಿನಲ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ತೆಗೆದು ಆ ಎಕ್ಸ್ಪ್ಲನೇಷನ್ ಓದಬೇಕು. ನೀವು ಆ ಎಕ್ಸ್ಪ್ಲನೇಷನ್ ಓದಿದರೆ ಈ ಪ್ರಾಬ್ಲಮ್ ಅರ್ಥ ಆಗುತ್ತೆ, ಅದರ್ವೈಸ್ ಅರ್ಥ ಆಗೋದಿಲ್ಲ. ಮತ್ತು ಎಕ್ಸ್ಪ್ಲನೇಷನ್ನು ತುಂಬ ಡೆಲಿಕೇಟ್ ಆಗಿದೆ. ಹೇಗೆ ಅದನ್ನು ಎಕ್ಸ್ಪ್ಲನೇಷನ್ನ ನಾವು ನೋಡೋದು ಅಂತಾದರೆ ನಾನು ಆ ಎಕ್ಸ್ಪ್ಲನೇಷನ್ ಇಲ್ಲಿ ಬರೆದಿದ್ದೀನಿ. 61Cಗೆ ಇರುವಂತಹ ವಿವರಣೆ ಇದು, ವಿವರಣೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಇಲ್ಲಿ, ನಾಟ್ ದ ಸೆಕ್ಷನ್. ಎಕ್ಸ್ಪ್ಲನೇಷನ್ ಎ ಏನು ಹೇಳುತ್ತೆ ಅಂತಂದರೆ, ಈ ಸೆಕ್ಷನ್ಗೆ ಇರ್ತಕ್ಕಂಥ ಎಕ್ಸ್ಪ್ಲನೇಷನ್ ಎ ಏನು ಹೇಳುತ್ತೆ ಅಂತಂದರೆ, ಬೀಯಿಂಗ್ ಎ ಸಿಟಿಸನ್ ಆಫ್ ಇಂಡಿಯಾ ಹೂ ಲೀವ್ಸ್ ಇಂಡಿಯಾ ಇನ್ ಎನಿ ಪ್ರೀವಿಯಸ್ ಇಯರ್
ಈ 5 ಬಿಟ್ಬಿಡಿ, ಇದು ಕರೆಕ್ಷನ್ ಆಗಿರೋದು, ಇದನ್ನು ತಗೋಬೇಡಿ. ಇನ್ ಎನಿ ಪ್ರೀವಿಯಸ್ ಇಯರ್ ಆಸ್ ಎ ಮೆಂಬರ್ ಆಫ್ ದ ಕ್ರೂ ಆಫ್ ಇಂಡಿಯನ್ ಶಿಪ್ ಆಸ್ ಡಿಫೈನ್ಡ್ ಇನ್ ಕ್ಲಾಸ್ 18 ಆಫ್ ಸೆಕ್ಷನ್ 3 ಆಫ್ ಮರ್ಚೆಂಟ್ಸ್ ಶಿಪ್ಪಿಂಗ್ ಆಕ್ಟ್, ಇದನ್ನು ಬಿಟ್ಟುಬಿಡಿ. ಆರ್ ಇದು ಫಾರ್ ದ ಪರ್ಪಸಸ್ ಆಫ್ ಎಂಪ್ಲಾಯ್ಮೆಂಟ್ ಔಟ್ಸೈಡ್ ಇಂಡಿಯಾ. ಔಟ್ಸೈಡ್ ಇಂಡಿಯಾ, ಅವನು ಬೇರೆ ಕಡೆ ಎಂಪ್ಲಾಯ್ಮೆಂಟ್ ಹೋಗಿರೋದು. ದ ಪ್ರೊವಿಷನ್ ಆಫ್ ಸಬ್ ಕ್ಲಾಸ್ ಸಿ, ದ ಪ್ರೊವಿಷನ್ ಆಫ್ ಸಬ್ ಕ್ಲಾಸ್ ಸಿ, ಯಾವ ಸಬ್ ಕ್ಲಾಸ್ ಸಿ? 6(1)(c). ಇದರಲ್ಲಿ ಇರ್ತಕ್ಕಂಥ 6(1)(c) ನಲ್ಲಿ ಇರ್ತಕ್ಕಂಥ ಈ ಶಾಲ್ ಅಪ್ಲೈ ಇನ್ ರಿಲೇಷನ್ ಟು ದ್ಯಾಟ್ ಇಯರ್ ಆಸ್ ಇಫ್ ದ ವರ್ಡ್ಸ್ 60 days ಆಕರಿಂಗ್ ದೇರ್ ಇನ್, ಅಲ್ಲಿ 60 days ಅಂತ ಏನು ಬರ್ದಿದ್ದೀವಿ, ಆ 60 days ಅನ್ನ ದಿಸ್ 60 days ಅಂತ ಬರ್ದೀವಿ ನಾವು. ಇದನ್ನು ನೀವೇನು ಓದಬೇಕು? 60 days ದೇರ್ ಇನ್ ದ ವರ್ಡ್ಸ್ 182 days ಹ್ಯಾಡ್ ಬೀನ್ ಸಬ್ಸ್ಟಿಟ್ಯೂಟೆಡ್. ಈ ಉದ್ದೇಶಕ್ಕೆ, ಇಂತಹ ವ್ಯಕ್ತಿಗಳ ಉದ್ದೇಶಕ್ಕೆ ಈ 60 days ಅನ್ನ ನೀವೇನಂತ ಓದಬೇಕು? ಯು ಹ್ಯಾವ್ ಟು ರೀಡ್ ಇಟ್ ಆಸ್ 182 days, ಹಂಗಂತ ಓದಬೇಕು ಅಂತ ಇದರ ಅರ್ಥ. ನೋಡಿ, ಎಕ್ಸ್ಪ್ಲನೇಷನ್ ಏನು ಹೇಳುತ್ತೆ ಅಂತಂದ್ರೆ, ಭಾರತದ ಯಾವುದೇ ಒಬ್ಬ ವ್ಯಕ್ತಿ ಕೆಲಸಕ್ಕಾಗಿ ಹೊರಗಡೆ ಹೋದರೆ ಅಂತಹ ವ್ಯಕ್ತಿಯ ದಿನಗಳನ್ನು ಅವನು ರೆಸಿಡೆಂಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕಾದ್ರೆ, ನೀವು 6(1)(c) ಲಾ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ಇರ್ತಕ್ಕಂಥ 60 ದಿವಸ ಅನ್ನುವ ವಿಷಯವನ್ನು 60ರ ಬದಲಾಗಿ 182 ಎಂದು ಓದತಕ್ಕದ್ದು ಅಂತ ಇದರ ಅರ್ಥ. ಈಗ ನಾ ಇಲ್ಲಿಗೆ ಬರ್ತೀನಿ ವಾಪಸ್. ನಾವು ಪ್ರೀವಿಯಸ್ ಇಯರ್, ಇದರಲ್ಲಿ ಒಂದು ಪ್ರೀವಿಯಸ್ ಇಯರ್ ಯಾವುದು ನೋಡೋಣ. ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್. ಅಸೆಸ್ಮೆಂಟ್ ಇಯರ್ ಈಸ್ 2018-19. Then what is previous year? 2017-2018. 2018. This is actually previous year. ಈ ಪ್ರೀವಿಯಸ್ ಇಯರ್ ಅಲ್ಲಿ ದಿನಗಳು ಯಾವ ಬರ್ತವೆ? 1/4/2017 to 31/3/2018. ಓಕೆ, ಇಷ್ಟು ದಿನಗಳ ಮಧ್ಯದಲ್ಲಿ ಏನಾಗಿದೆ? ಅವನು ಹಿ ವಾಸ್ ಔಟ್ ಆಫ್ ಇಂಡಿಯಾ ಫಾರ್ ಹೌ ಮೆನಿ ಡೇಸ್? 225 days. Therefore 365 minus 225 is equals to 0. 12ರೊಳಗೆ 0, 365, 6ರಲ್ಲಿ 2 ಹೋದರೆ 4, 1. 140 days only he was in India. ಭಾರತದಲ್ಲಿ ಅವ ಇದ್ದದ್ದೆಷ್ಟು? 145 days ಓನ್ಲಿ. 365 days ಅಲ್ಲಿ 225 ದಿವಸ ಹೊರಗೆ ಇದ್ದ. 365 ಮೈನಸ್ 225 ತಗೊಂಡ್ರೆ ನಮ್ಗೆ ಎಷ್ಟು ಉಳಿಯುತ್ತೆ? 140 days. ನೋಡಿ, ಆದರೆ ಈ ಕಾನೂನಿನ ಪ್ರಕಾರ ಎಷ್ಟಿರ್ಬೇಕು? ಅವನು 182 days ಇರಬೇಕು. he should be more than 182 days ಈ ಎಕ್ಸ್ಪ್ಲನೇಷನ್ ಪ್ರಕಾರ. therefore as per this explanation, normally section so and so says they 60 days they have been in. How the explanation? ಅದನ್ನೇ ಇಲ್ಲಿ ಬರ್ದಿದ್ದೀನಿ. What I have told you here, what I have told you this is written here. That's it. Is written in verbatim. ಅದರಿಂದ ನಾ ಕೊನೆಗೆ ಉತ್ತರ ಬರೀತೀನಿ. ಏನು ಉತ್ತರ? He claims his status as non-resident. Yes, the answer is yes. You can write here, this is as point number 1, this is as point number 2, this data as point number 3, and conclusion as point number 4. Yes, he can claim as non-resident as per explanation 1A under section 61C of IT Act 1961.
ಆಫ್ ಐ ಟಿ ಆ್ಯಕ್ಟ್ 1961. ದಿಸ್ ಈಸ್ ಪಾಯಿಂಟ್ ನಂಬರ್ 4. ಇಷ್ಟು ಬರೀಬೋದು ನೋಡಿ, ಈ ಪ್ರಾಬ್ಲಮಲ್ಲಿ ಇಷ್ಟು ಅರ್ಥ. ಇಲ್ಲಿ ದಿಸ್ ಎಕ್ಸ್ಪ್ಲನೇಷನ್ ಈಸ್ ಅಪ್ಲಿಕೇಬಲ್ ಟು ಮಿಸ್ಟರ್ ಗೋಯಲ್. ಮಿಸ್ಟರ್ ಗೋಯಲ್ ಎಕ್ಸ್ಪ್ಲನೇಷನ್ 1A ಪ್ರಕಾರ ಭಾರತದ ನಿವಾಸಿ ಆಗೋದಿಲ್ಲ, ಅವನು ನಾನು ಭಾರತದ ನಿವಾಸಿ ಅಲ್ಲ ಅಂತ ಹೇಳುವಂಥದ್ದು ಸರಿ ಇದೆ ಅಂಥೇಳಿ ನಾವು ಈ ಒಂದು ತರ್ಜುಮೆಯನ್ನು ಮಾಡ್ಬೋದು. ದಿಸ್ ಈಸ್ ಸೆಕ್ಷನ್ 16, ಪ್ರಾಬ್ಲಮ್ 16. ಅದರದ್ದು ಎಕ್ಸ್ಪ್ಲನೇಷನ್ ಹೇಳೋದಕ್ಕೋಸ್ಕರ ನಾನು ನಿಮಗೆ ಇದನ್ನ ಇಲ್ಲಿ ಬರೆದಿದ್ದೀನಿ. ಅಂದರೆ ಈ 60 ಡೇಸ್ ಅಂತಿರೋದನ್ನ ಈ ಪರ್ಪಸ್ಗೆ, ಇಂಥ ವ್ಯಕ್ತಿಗಳು ಹೊರಗಡೆ ಏನು ಕೆಲಸಕ್ಕೆ ಹೋಗಿರ್ತಾರಲ್ಲ ಇವ್ರ ಪರ್ಪಸ್ಗೆ ಅದನ್ನು ನೀವು 182 ಡೇಸ್ ಅಂತಲೇ ಓದಬೇಕು ಅಂತ ಅದರ ಅರ್ಥ. ಇದ್ರ ಬದಲು ಸಿಂಪಲ್ ಆಗಿ ಬೇರೆ ಎಕ್ಸ್ಪ್ಲನೇಷನ್ ಕೊಡ್ಬೋದಿತ್ತು. ಓಕೆ, ಪ್ರಾಬ್ಲಮ್ ನಂಬರ್ 17. Problem number 17. I think we have come to the end of the video. This is the last problem, I think. And this is relating to IGST. This is relating to GST. And in GST, GST has got 3 types of taxes. GST has got 3 type of taxes. One is CGST, another is SGST, and the third one is IGST. CGST is for central government. This is for state government. This is interstate trade. ಒಂದು ವ್ಯಾಪಾರ 2 ರಾಜ್ಯಗಳ ಮಧ್ಯೆ ನಡೆದಾಗ ಅದನ್ನು ನಾವೇನು ಮಾಡ್ತೀವಿ, IGST ಅಂತ ಹೇಳ್ತೀವಿ, ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಇದರದ್ದು ಲಾಂಗ್ ಫಾರ್ಮ್ ಏನಂದರೆ ಇಂಟಿಗ್ರೇಟೆಡ್ GST. ಇದು ಗೊತ್ತಿದೆ ನಿಮಗೆ. ದಿಸ್ ಈಸ್ ಸ್ಟೇಟ್ GST, ದಿಸ್ ಈಸ್ ಸೆಂಟ್ರಲ್ GST. ದಟ್ಸ್ ಇಟ್. ಸೊ ಇದು ನಿಮ್ಗೆ ಗೊತ್ತಿರಬೇಕು. ವಿತ್ ದಿಸ್ an assessee was authorized dealer for Sony electronic products which were sold to different customers in Karnataka. Under the direct billing from Sony Limited, is there a sale in the course of interstate trade? Interstate trade and commerce. Give reason. ಇದಕ್ಕೆ ಸಂಬಂಧಪಟ್ಟಂಥ GST ಸೆಕ್ಷನ್ಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ. ರಿಲೆವೆಂಟ್ ಸೆಕ್ಷನ್ ಈಸ್ ಸೆಕ್ಷನ್ 7 of the integrated goods and services. Defines the interstate supply. As one of the location of the supplier and the place of supply are in 2 different. ನೋಡಿ, ಒಂದು ಕಡೆ ಕೊಡುವಂಥ ವ್ಯಕ್ತಿ ಒಂದು ರಾಜ್ಯದಲ್ಲಿದ್ದಾನೆ, ತೆಗೆದುಕೊಳ್ಳುವಂಥ ವ್ಯಕ್ತಿ ಇನ್ನೊಂದು ರಾಜ್ಯದಲ್ಲಿದ್ದಾನೆ. ಆವಾಗ ಏನಾಗುತ್ತೆ, IGST ಅಪ್ಲೈ ಆಗುತ್ತೆ, ಇಂಟಿಗ್ರೇಟೆಡ್ ಟ್ರೇಡ್. ಪ್ಲೇಸ್ ಆಫ್ ಸಪ್ಲೈ ನೋಡಿ, ಇನ್ ಬಿಲ್ ಟು ಸಿಪ್ ಟು ಅಂತ ಸೆಷನ್ಸ್. ದ ಟ್ರಾನ್ಸಾಕ್ಷನ್ ಡಿಸ್ಕ್ರೈಬ್ಡ್ ಈಸ್ ಎ ಬಿಲ್ ಟು ಸಿಪ್ ಟು ಮಾಡೆಲ್. Under GST, when goods are supplied by a supplier to a recipient on the direction of a third person, here it is Sony, the place of supply is considered to be the location of recipient. Location of recipient ಯಾರಲ್ಲಿ? ಕರ್ನಾಟಕ. Conclusion. Since the supplier, that is Delhi dealers, and the place of supply Karnataka are in different states, the transaction is an interstate supply and subject to IGST as per this note. Now, if you want to see the provision I have given you in the next page. ನೀವಿಷ್ಟು ಬರೆದ್ರೆ ಸಾಕು. This is point number 1, point number 2, point number 3. Exam point, you can write this much. So it is IGST. Now this section, I have written it here. Section 7. Interstate supply ಅಂದ್ರೆ ಏನು? ಇಲ್ಲಿ section 7 is, this is about GST Act. GST Act 2017. ಈ ಆಕ್ಟ್ ಪ್ರಕಾರ ಏನು ಹೇಳುತ್ತೆ? ಸಬ್ಜೆಕ್ಟ್ ಟು ದ ಪ್ರೊವಿಷನ್ ಆಫ್ ಸೆಕ್ಷನ್ 10, ಸಪ್ಲೈ ಆಫ್ ಗೂಡ್ಸ್ ವೇರ್ ದ ಲೊಕೇಶನ್ ಆಫ್ ದ ಸಪ್ಲೈಯರ್ and the place of supply are 2 different states, 2 different union territories.
or a state and a union territory shall be treated as IGST, interstate trade and commerce. What is given in the problem? Interstate trade and commerce. Interstate trade and commerce. So ಅದಕ್ಕೆ ರೀಸನ್ನು ಸೆಕ್ಷನ್ 7 ಆಫ್ ಜಿ ಎಸ್ ಟಿ. ಸೆಕ್ಷನ್ 7 ಆಫ್ ಜಿ ಎಸ್ ಟಿ ಏನು ಹೇಳುತ್ತೆ ಅನ್ನೋದನ್ನು ನಾನು ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ಐ ಹ್ಯಾವ್ ಟೋಲ್ಡ್ ದಿಸ್ ಇಸ್ ದಿ ಆನ್ಸರ್. ನೀವು ಸೆಕ್ಷನ್ನು ಬೇಕಾದ್ರೆ ಬರಿಬೋದು. ಸೆಕ್ಷನ್ ನೀವು ಬೇಕಂದ್ರೆ ಆ್ಯಸ್ ಅನ್ ಇಂಟ್ರೊಡಕ್ಷನ್ ಯು ಕ್ಯಾನ್ ರೈಟ್ ದಿಸ್ ಸೆಕ್ಷನ್ ಆಲ್ಸೋ, ಜಿ ಎಸ್ ಟಿ ಸೆಕ್ಷನ್ ಆಲ್ಸೋ. ಆ ಸೆಕ್ಷನನ್ನು ಒಂದ್ಸಲ ನೀವು ಓದಿಕೊಂಡ್ರೆ ಈ ಪ್ರಾಬ್ಲಮ್ ಪೂರ್ಣ ಅರ್ಥ ಆಗುತ್ತೆ. ಪ್ರಾಬ್ಲಮ್ ನಂಬರ್ 17A. An assessee was authorized Sony electronic product which were sold to different customers in Karnataka. ಮತ್ತೊಮ್ಮೆ ರಿಪೀಟ್ ಆಗಿದೆ ಪ್ರಾಬ್ಲಮ್. ರಿಪೀಟ್. No necessity. The same problem. What is available here is the same problem. Same problem. Yes. With this, whatever the problem that were available, I have discussed. ನೆನ್ಪಿಟ್ಕೊಳ್ಳಿ, ಇಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು, ಆಮೇಲೆ ಜಿ ಎಸ್ ಟಿ ಆ್ಯಕ್ಟು ನಾನು ವಿಶೇಷವಾಗಿ ಪ್ರಾಬ್ಲಮ್ ಸಂಬಂಧಪಟ್ಟಂಗೆ ಎಷ್ಟಿದೆಯೋ ಚುಟುಕಾಗಿ ಅಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಒಂದನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರೀ ನೀವು ಈ ಪ್ರಾಬ್ಲಮನ್ನು ಇಷ್ಟೇ ನೋಡಿದ್ರೆ ನಿಮಗೆ ಇದು ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ. ಥಿಯರಿ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಥಿಯರಿನ ಪೂರ್ತಿ ಸ್ಟಡಿ ಮಾಡಿದ ಮೇಲೆ ಈ ವಿಡಿಯೋಗಳ ಬಗ್ಗೆ ಗಮನ ಹರಿಸಿ, ಆವಾಗ ನನ್ನ ಲೆಕ್ಚರ್ ನಾನು ಏನು ಪಾಠ ಮಾಡಿದ್ದೀನಿ ನಿಮಗೆ ಅದು ಅರ್ಥ ಆಗ್ಬೋದು. ಆಮೇಲೆ ನಾನು ಐ ಆಮ್ ಹೆಸಿಟೆಂಟ್ ಟು ಡೂ ಸಚ್ ಕ್ಲಾಸಸ್. ಥಿಯರಿನೇ ಮಾಡಲಾರ್ದೆ ಈ ರೀತಿ ಪ್ರಾಬ್ಲಮ್ಗಳನ್ನ ಮಾಡೋದಿದೆಯಲ್ಲ, ಅದು ಸಾಮಾನ್ಯವಾಗಿ ಕೆಲವರಿಗೆ ಅದು ಸರಿಯಾಗಿ ಥಿಯರಿ ತಿಳ್ಕೊಂಡವ್ರಿಗೆ ಅರ್ಥ ಆಗ್ಬೋದು. ಥಿಯರಿನೇ ಸರಿಯಾಗಿ ತಿಳ್ಕೊಳ್ಳಾರ್ದೆ ನಾನು ಬರೀ ಪ್ರಾಬ್ಲಮ್ ಮಾಡ್ತೀನಿ ಅಂದರೆ ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಹಿಯರ್. ಯಾಕೆಂದರೆ ನಾನು ಐ ವಿಲ್ ಜಂಪ್ ಟು ಎನಿ ಪರ್ಟಿಕ್ಯುಲರ್ ಸೆಕ್ಷನ್, ಅಂದರೆ ಇಡೀ ಕಾನ್ಸೆಪ್ಟನ್ನು ನಿಮ್ಗೆ ಹೇಳಿರೋದಿಲ್ಲ. ಆದ್ದರಿಂದ ದಟ್ ಪ್ರಾಬ್ಲಮ್ ಈಸ್ ದೇರ್. ಹವೆವರ್ ನೆಕ್ಸ್ಟು ಹೋಗ್ತಾ ಹೋಗ್ತಾ ನಾನು ಈ ಟ್ಯಾಕ್ಸೇಷನ್ಲಾದ ಥಿಯರಿ ಪಾಠನೂ ಮಾಡುವಂತಹ ಒಂದು ಪ್ಲ್ಯಾನ್ ಮಾಡಿಕೊಳ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಎಷ್ಟರ ಮಟ್ಟಿಗೆ ನಾನು ನ್ಯಾಯ ಕೊಟ್ಟಿದ್ದೀನಿ ಅನ್ನೋದನ್ನು ನೀವು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಏನಾದರೂ ನಿಮಗೆ ಅನಿಸಿದ್ದನ್ನು ನಿಮ್ಮ ಇಂಟರ್ಪ್ರಿಟೇಷನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು, ಅಥವಾ ನನ್ನ ವಾಟ್ಸಪ್ ನಲ್ಲೂ ನಂದು ವಾಟ್ಸಪ್ ನಂಬರ್ ಇದು 9448010565. ನೀವೆಲ್ಲ ಕೇಳಿದಿರಿ ಅಂಥೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಲಿ ಅಂತಕ್ಕಂಥ ಒಂದು ಆಶೆಯನ್ನು ಇಟ್ಕೊಳ್ತೀನಿ. ನನ್ನ ಮೇಲೆ ನೀವು ಹೆಚ್ಚು ಭರವಸೆಯನ್ನು ಇಟ್ಟಿದ್ದೀರಿ. ಇವತ್ತು ಯಾರೋ ಫೋನ್ ಮಾಡ್ತಾಯಿದ್ರು, ಇಲ್ಲ ಸರ್ ನಿಮಗೆ ಟ್ಯಾಕ್ಸೇಷನ್ ಲಾ ತುಂಬ ಚೆನ್ನಾಗಿ ಬರುತ್ತೆ, ಸುಳ್ಳು ಹೇಳ್ತೀರಿ ಅಂತ. ಹಾಗಲ್ಲ, ನಾನು ಮೊದಲು ಹೇಳಿದ್ದೀನಿ ನಿಮಗೆ, ಎಷ್ಟೋ ಹಿಂದಿನ ದಿವಸ ಓದಿದ್ದೀನಿ. ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇನ್ಕಮ್ ಟ್ಯಾಕ್ಸ್. ಹಾಗಾಗಿ ಅದನ್ನು ಮಾಡಬೇಕನ್ನುವಂಥ ಆಸೆ ಇದೆ. ಬಟ್ ಸಮಯದ ಕೊರತೆ ಇದೆ. ನನ್ನ ಆರೋಗ್ಯನೂ ನನಗೆ ಚಾಲೆಂಜ್ ಮಾಡ್ತಾ ಇದೆ. ಎನಿಹೌ ಐ ಹ್ಯಾವ್ ಡನ್ ಮೈ ಡ್ಯೂಟಿ. ನೀವು ಹೇಳಿದ ಹಾಗೆ ನಾನು ನಿಮ್ಮ ಎಕ್ಸಾಮ್ ಇನ್ನೂ ದೂರ ಇದೆ ಅಂದ್ಕೊಳ್ತೀನಿ. ಅದಕ್ಕಿಂತ ಮೊದಲೇ ನಾನು ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿಕೊಟ್ಟಿರುವಂಥ ಒಂದು ತೃಪ್ತಿ ನನಗಿದೆ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮಗೆ ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ಗಳು ಬರಲಿ ಮತ್ತು ಈ ಪ್ರಾಬ್ಲಮ್ಗಳನ್ನು ನಿರ್ವಹಿಸುವಂತಹ ಒಂದು ಶಕ್ತಿ ನಿಮಗೆ ಬರಲಿ ಅಂತಕ್ಕಂತಹ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿ ಐ ವಿಲ್ ಕನ್ಕ್ಲೂಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.